ಮತ್ತೊಂದು ಸ್ಫೋಟಕ ಸೀಕ್ರೆಟ್ ಕೂಡ ನಮ್ಮ ಅವಗಾಹನೆಗೆ ಬಂತು. ಪವರ್ ಈಗ ನಾವೇನು ಕತೆ ಮಾಡ್ತಾ ಇದ್ದೀವಿ, ಪೆನ್ ಡ್ರೈವ್ ಕೇಸ್ ಏನಿದೆ, ನಮ್ಮ ಹೋರಾಟ ಏನಿದೆ, ಅದರ ಮತ್ತೊಂದು ಸ್ಫೋಟಕ ಸೀಕ್ರೆಟ್. ಈ ಸ್ಟೋರಿ ಇಡೀ ಪ್ರಕರಣಕ್ಕೆ ಸಂಪೂರ್ಣವಾದಂತ ಟ್ವಿಸ್ಟ್ ಕೊಡುತ್ತಾ ಅನ್ನೋ ಪ್ರಶ್ನೆ. ಈ ಆಡಿಯೋದಲ್ಲಿರೋ ಮಾತು ಕೇಳಿದ್ರೆ ಖಂಡಿತ ನೀವು ಕೂಡ ಶಾಕ್ ಆಗ್ತೀರಿ. ಅದು ಸತ್ಯನಾ ಅಥವಾ ಭಾರಿ ಬಿಲ್ಡಪ್ ಕೊಡ್ತಿದ್ದಾನ ದೇವರಾಜೇಗೌಡ? ಇದಂತೂ ಒಂದು ಪ್ರಶ್ನೆ ಇರುತ್ತೆ. ಯಾಕಂದ್ರೆ ಈ ಸ್ಫೋಟಕ ಸೀಕ್ರೆಟ್ ನಾವೇನ್ ಮಾತನಾಡೋದಕ್ಕೆ ಹೋಗಿದ್ದೀವಿ, ಇದು ನಮ್ಮನ್ನು ಮಾತ್ರ ಅಲ್ಲ ಅಮೇಜ್ ಮಾಡಿರೋದು. ನೀವು ಕೇಳಿಸ್ಕೊಂಡ್ರು ನಿಮಗೂ ಕೂಡ ಶಾಕ್ ಆಗುತ್ತೆ. ಇದು ನಿಜಾನಾ ಅಂತ ಪ್ರಶ್ನೆ ಬರುತ್ತೆ. ಅದ್ರ ಜೊತೆಗೆ ಹೌದಾ ಹೀಗೆಲ್ಲ ಆಗಿರಬಹುದಾ, ಅಥವಾ ಈತ ಖಾಲಿ ಬಿಲ್ಡಪ್ ಕೊಡ್ತಿದ್ದಾನ, ಬರೀ ಬಿಲ್ಡಪ್ ಕೊಡ್ತಿದ್ದಾನ ಅನ್ನುವಂಥ ವಿಚಾರಗಳು ಕೂಡ ಕೇಳಿಬರುತ್ತೆ. ಯಾಕಂದ್ರೆ ದೇವರಾಜೇಗೌಡರು ರಿವೀಲ್ ಮಾಡಿದ್ದಾರೆ ಒಂದು ಹೈ ಸತ್ಯವನ್ನ, ಹೈ ಲೆವೆಲ್ ಸತ್ಯವನ್ನ, ಒಂದು ವಿಚಾರವನ್ನ ಅವರು ಮೆನ್ಷನ್ ಮಾಡಿದ್ದಾರೆ, ಒಂದು ಹೈ ಲೆವೆಲ್ ರಹಸ್ಯವನ್ನ ಈ ಸ್ಫೋಟಕ ಆಡಿಯೋದಲ್ಲಿ ಬಿಚ್ಚಿಟ್ಟಿದ್ದಾರೆ. ಹೈ ಲೆವೆಲ್ ರಹಸ್ಯ ಅಂತಂದ್ರೆ ಏನು? ಮಾಸ್ಟರ್ ಮೈಂಡ್ ಯಾರು? ಮಾಸ್ಟರ್ ಮೈಂಡ್ ಅಂತಾರಲ್ಲ ಯಾರು? ಹಾಗಾದ್ರೆ ದೇವರಾಜೇಗೌಡರಿಗೆ ಯಾರಿಂದ ಫೋನ್ ಬಂದಿದ್ದು? 5 ನಿಮಿಷ ದೊಡ್ಡವರ ಭೇಟಿಯಾಯಿತು ಅಂತ ಹೇಳ್ತಾರೆ. ಆ ಭೇಟಿಯಲ್ಲಿ ದೇವರಾಜೇಗೌಡರು ಏನೇನು ಮಾತನಾಡಿದ್ರು? ಅಷ್ಟಕ್ಕೂ ಈ ಹೈ ಲೆವೆಲ್ ರಹಸ್ಯ ಏನು ಬಿಚ್ಚಿಟ್ಟಿದಾರಲ್ಲ ದೇವರಾಜೇಗೌಡರು, ಹೈ ಲೆವೆಲ್ ರಹಸ್ಯದ ಅಸಲಿಯತ್ತೇನು, ಆ ರಹಸ್ಯ ಏನು, ಮಾಸ್ಟರ್ ಮೈಂಡ್ ಯಾರು ಅನ್ನೋ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಇವತ್ತಿನ ಪ್ರೆಸ್ ಕಾನ್ಫರೆನ್ಸ್ ಕೂಡ ನನಗೆ ಗೊತ್ತಿಲ್ಲದಂಗೆ ಆಯ್ತು, ಅದೆಲ್ಲ ಅವ್ರ ಡೈರೆಕ್ಷನ್ನು ಅಂತ ಹೇಳ್ತಾರೆ. ಯಾರೊಬ್ರು ದೊಡ್ಡ ನಿಮಿಷ ದೊಡ್ಡವ್ರ ಜೊತೆ ಅವ್ರ ಡೈರೆಕ್ಷನ್ ಅಲ್ಲೇ ಆಯ್ತು ಅಂತಾರೆ. ಅವ್ರ ಭೇಟಿನಲ್ಲೂ ಹಾಗಾದ್ರೆ ಏನು ವಿಷಯ? ಯಾರ ಕಂಟ್ರೋಲ್ ಅಲ್ಲಿ ಇದ್ದಾರೆ ಬಿಜೆಪಿಯ ಮುಖಂಡ ದೇವರಾಜೇಗೌಡರು? ಅವರೇ ಹೇಳ್ದಂಗೆ ಐ ಆಮ್ ಅಂಡರ್, ನಾನು ಹೈಕಮಾಂಡ್ ಕಂಟ್ರೋಲ್ ಅಂತಾರೆ. ಯಾರ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ನಲ್ಲಿದ್ದಾರೆ ದೇವರಾಜೇಗೌಡರು? ದೊಡ್ಡವರ ಹೆಸರಲ್ಲಿ ಏನಾದ್ರೂ ಬಿಲ್ಡಪ್ ಕೊಡ್ತಿದಾರಾ ಅಥವಾ ನಿಜವಾಗ್ಲೂ ಕಾಂಟ್ಯಾಕ್ಟ್ ಇದೆಯಾ? ಈ ಆಡಿಯೋದಲ್ಲಿ ಇರುವ ಹೆಸರುಗಳನ್ನ ಕೇಳಿದ್ರೆ ರಾಜ್ಯ ನಾಯಕರು ಏನ್ ಹೇಳ್ತಾರೆ ಅನ್ನೋ ಕುತೂಹಲ ಕೂಡ ನಮ್ಗೆ ಹುಟ್ಕೊಳ್ತಾ ಇದೆ. ಹಾಗಾದ್ರೆ ಬಿಜೆಪಿಯ ಈ ನಾಯಕರು ಯಾರ ಜೊತೆ ಇದ್ದಾರೆ? ಪಜ್ಜಲ್ ಪೆನ್ ಡ್ರೈವ್ ಪ್ರಕರಣದ SIT ಇಂದ CBIಗೆ ಹೋಗೋದು ಬಹುತೇಕ ಫಿಕ್ಸ್. ಹಾಗಾದ್ರೆ CBI ತನಿಖೆನೋ ಅಥವಾ ಜುಡಿಷಿಯಲ್ ತನಿಖೆನೋ? ಏನಿದು ಭಯಂಕರ ರಹಸ್ಯ? ಹೇಗೆ ಪೆನ್ ಡ್ರೈವ್ ತನಿಖೆ ನಡೆಸ್ತಾ ಇರೋ SIT ಮತ್ತು ಪೊಲೀಸರ ದಾರಿ ತಪ್ಪಿಸ್ತಾ ಇದ್ದಾನ ಈತ ದೇವರಾಜೇಗೌಡ? ಸುಮಾರಣ್ಣ ರಿವೆಂಜ್ ತೀರಿಸ್ಕೊಳ್ತಾ ಇದ್ದಾರಾ? ಸುಮಾರಣ್ಣ ಮತ್ತು ರೇವಣ್ಣನ್ನ ನಂಬೇಡಿ ಅಂತ ಹೇಳಿದ್ದಾದ್ರೂ ಯಾಕೆ ದೇವರಾಜೇಗೌಡರು? ರೇವಣ್ಣ ಅರೆಸ್ಟ್ ಆದಾಗ ನೆಮ್ಮದಿಯ ನಿದ್ದೆ ಬಂತ ದೇವರಾಜೇಗೌಡರಿಗೆ? ಏನು ಕುಟುಂಬದ ವೈಷಮ್ಯ, ಅವ್ರ ಮೇಲೆ ವೈರತ್ವ ಇತ್ತಲ್ಲ, ನೆಮ್ಮದಿ ನಿದ್ದೆ ಮಾಡಿರಬಹುದಾ? ಆಡಿಯೋದಲ್ಲಿ ಇನ್ನೊಂದು ಸ್ಫೋಟಕ ಸುಳಿವು ಕೊಟ್ಟಿದ್ದಾರೆ ದೇವರಾಜೇಗೌಡರು. 8-10 ದಿನದಲ್ಲೇ DK ಶಿವಕುಮಾರ್ ಅರೆಸ್ಟ್ ಆಗ್ತಾರ ಹಾಗಾದ್ರೆ ಇವರ ಈ ಸುಳಿವಿನ ಮುಖಾಂತರ? ಈ ಬಗ್ಗೆ ದೇವರಾಜೇಗೌಡರಿಗೆ ಸಿಕ್ಕಿರುವ ಆ ಖಚಿತ ಸುಳಿವು ಏನು? ಹಗರಣದ ಬಗ್ಗೆ ಸಿಕ್ಕಿರುವ ಆ ದೊಡ್ಡ ಮೆಟೀರಿಯಲ್. ನನ್ನ ಹತ್ರ ಇನ್ನೂ ಮೆಟೀರಿಯಲ್ ಇದೆ ಅಂತಾರಲ್ಲ, ಏನಾ ಮೆಟೀರಿಯಲ್? ದೊಡ್ಡವರ ಹೆಸರಲ್ಲಿ ದೇವರಾಜೇಗೌಡರು ಒಂದು ದೊಡ್ಡ ಬಾಂಬ್ ಹಾಕಿದ್ರ? ಇದೊಂದು ಹೊಸ ಬಾಂಬಾ? ದೇವರಾಜೇಗೌಡರು ಬಿಲ್ಡಪ್ ತಗೋತಿದಾರ? ಯಾಕೆಂದ್ರೆ ಮಾತಲ್ಲೂ ದೊಡ್ಡವ್ರ ಜೊತೆ ಮಾತು, ದೊಡ್ಡವ್ರ ಜೊತೆ ಆಗಿದೆ ಮಾತುಕತೆ ಅಂತಾರೆ ದೇವರಾಜೇಗೌಡರು. ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ, ರಾಜ್ಯಾಧ್ಯಕ್ಷರು ಅಶೋಕು, ವಿಪಕ್ಷ ನಾಯಕರು, ಅವ್ರಕ್ಕಿಂತ ದೊಡ್ಡವರು ಯಾರು? ದೊಡ್ಡವರ ಡೈರೆಕ್ಷನ್ ಮೇಲೆ ದೇವರಾಜೇಗೌಡರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದ. ದೇವರಾಜೇಗೌಡರಿಗೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾಂಟ್ಯಾಕ್ಟ್ ಇದೆಯಾ? ಅಶೋಕ್ ಮಾತಾಡಲ್ಲ, ವಿಜೇಂದ್ರ ಮಾತಾಡ್ತಿಲ್ಲ ಅಂತಂದ್ರೆ ಹಾಗಾದ್ರೆ ಇನ್ಯಾರ್ರಿ ಆ ಕಾಂಟ್ಯಾಕ್ಟು? ರಾಜ್ಯದ ಮಟ್ಟದಲ್ಲಿ ದೊಡ್ಡವರು ಅಂತಂದ್ರೆ ಸದ್ಯಕ್ಕೆ ಅಫಿಷಿಯಲಿ ಬಿಜೆಪಿಯ ದೊಡ್ಡವರು ರಾಜ್ಯಾಧ್ಯಕ್ಷರು ವಿಜೇಂದ್ರ, ಅದರ ವಿಪಕ್ಷ ನಾಯಕರು ಅಶೋಕ್. ಇನ್ನೂ ದೊಡ್ಡವರು ಅಂತಂದ್ರೆ ರಾಜ್ಯದ ನಾಯಕರು ಯಾರಾದ್ರೂ ಇರಬಹುದೇನೋ, ಆದ್ರೆ ಅವ್ರಿಗಿಂತ ದೊಡ್ಡವರು ಅಂತಂದ್ರೆ ಯಾರು? ಹೈಕಮಾಂಡ್ ಅನ್ನೋದು ಯಾಕೆ? ಇವರೇ ದೊಡ್ಡವರ ಡೈರೆಕ್ಷನ್ ಮೇಲೆ ಸುದ್ದಿಗೋಷ್ಠಿ ನಡೆಸಿದ್ದೀನಿ ಅಂತಾರಲ್ಲ, ಹೌದಾ? ಅಥವಾ ಇದೆಲ್ಲ ಕೇವಲ ಖಾಲಿ ಬಿಲ್ಡಪ್ಪ? ದೊಡ್ಡವರ ಹೆಸರು ಹೇಳ್ಕೊಂಡು ಬದುಕುವಂತ, ದೊಡ್ಡವರ ಹೆಸರನ್ನ ನೆರಳಿನಲ್ಲಿ ಬದುಕುವಂತಹ, ಆ ಹೆಸರುಗಳನ್ನು ಬಳಕೆ ಮಾಡ್ಕೊಂಡ್ರೆ ಬದುಕಬಹುದು ಅನ್ನುವಂಥ ಪ್ಲಾನಾ? ಗೊತ್ತಿಲ್ಲ, ಪ್ರಶ್ನೆ ಉಟ್ಕೊಳ್ಳುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕಾರಣ ಆಗಿರೋದು ಈ ಆಡಿಯೋ. ಮತ್ತೊಮ್ಮೆ ಕರ್ನಾಟಕ ಮತ್ತು ಆ ಕುಟುಂಬ ಬಹಳ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಈ ಆಡಿಯೋದಲ್ಲಿ ಹಲವು ವಿಚಾರಗಳನ್ನು ರಿವೀಲ್ ಮಾಡ್ತಾನೆ ಹೈಕಮಾಂಡ್ ರಹಸ್ಯ. ನಾನೀಗ ಹೈಕಮಾಂಡ್ ಕಂಟ್ರೋಲ್ ಇದೀನಿ. ನಾನೀಗ ಡೆಲ್ಲಿದೆ. ನಾನು ಒಂದು ವಿಚಾರ ಕೂಡ ಯಾಕಲ್ಲಿ ಮಾತಾಡಂಗಿಲ್ಲ. ನಿನ್ನೆ ಪ್ರೆಸ್ ಮೀಟ್ ಮಾಡಕ್ ಕೂಡ ಡೈರೆಕ್ಷನ್ ಮೇಲೆ ಮಾಡಿದ್ದು ನಾನು ಅಲ್ಲಿ. ಅವರೇ ಮಾಡಿರೋದಾ? ದೊಡ್ಡವರು ನನಗೆ ಬಂದು ಭೇಟಿ ಮಾಡಿದಲ್ಲಿ ಕೂಡ ನನಗೆ ಕರ್ನಾಟಕದಲ್ಲಿ ಯಾರು ಭೇಟಿ ಮಾಡಿಲ್ಲ. ಅವತ್ತಲ್ಲಿ ನಾನು ಒಬ್ಬರೇ ಭೇಟಿ ಮಾಡಿರೋದು ಅವರು. ಹೌದಾ? ದೊಡ್ಡವರು ಬಂದಿದ್ದಲ್ಲ, ಹಾಗಾಗಿ ಕಸ್ಟಮರ್ ಆಗಿದೆ ನನಗೆ. ನಾನು ಒಂದು ದೊಡ್ಡವರು ಅಂದ್ರೆ ಯಾರ? ಅಮಿತ್ ಶಾ ಅಲ್ವಾ?
ಅವರೇ ಬಂದಿರೋ ಸರ್. ಹಾ ಹೌದೌದು, ಮೋದಿ ಅವ್ರು ಬಂದಿಲ್ಲ, ನಾನು ದೊಡ್ಡವ್ರು ಅಂದ್ರೆ ಅವ್ರಂತ. ನಾವು ಮೋದಿ ಅವ್ರು ದೊಡ್ಡ ಕರೆಯಕ್ಕಾದ್ರೆ ಸರ್, ಅವ್ರು ಪರಮೋಚ್ಚ ನಾಯಕರು ಅವರು. ಅದೇ ಹೇಳಿದ ಏನಂದ್ರು ಇವರು? ಹೆಲ್ತ್ ಡಿಸ್ಕಷನ್ ಅಷ್ಟೇ ಇವರು. ಯಾಕೆ ಪ್ರಜ್ವಲ್ ಬಗ್ಗೆ ಲೆಟರ್ ಬರ್ತದೆ, ಯಾಕೆ ತಲುಪಿಸಿಲ್ಲ ನೀವು ಅಲ್ಲಿ, ಏನಾಯ್ತು, ಯಾಕೆ ಕಮ್ಯುನಿಕೇಶನ್ ಗ್ಯಾಪ್ ಆಯ್ತು, ಯಾವ ಮೇಲಿ ಕಳ್ಸಿದ್ರಿ, ಯಾಕೆ ಇವರು ಕನ್ವೆ ಮಾಡಿಲ್ಲ ಸ್ಟೇಟ್ ಅವರು, ಸ್ವಲ್ಪ ಸ್ಟೇಟ್ ಅನ್ನು ಚಾರ್ಜ್ ಮಾಡ್ಯಾರ, ಎಲೆಕ್ಷನ್ ಮುಗಿದ ಚಾರ್ಜ್ ಮಾಡ್ತಾರೆ ನೋಡಿ. ಓಕೆ. ಅದಕ್ಕೆ ಅವತ್ತು ಯಾರನ್ನು ಕರ್ಸಲ್ವಾ ಸರ್ ಅವತ್ತವರು? ಹೌದೌದು. ಸ್ಟೇಟ್ ಅಲ್ಲಿ ಒಬ್ಬರನ್ನು ಕರ್ಸಲ್ಲ ಅವತ್ತವರು. ಹೌದೌದು, ಯಾರನ್ನು ಕರ್ಸಿಲ್ಲ ಅಂತೆ. ಹೌದೌದು. ಯಾರನ್ನು ಕರ್ಸಿಲ್ವ? ನಾನು ಹೋದ ಮತ್ತೆ ಯಾರು ಇತ್ತಿಲ್ಲ ಅಲ್ಲಿ. ನನಗೆ ನನ್ನ ಮೀಟಿಂಗ್ ಮುಗಿದು ನಾನು ಕಳಿಸ್ಬಿಟ್ಟು ನನಗೆ ನಾನು ಅಲ್ಲಿ ಹೊರಡಿ ಅಂತ ಅಂದು ಹೊರಟು ಬಂದ್ಬಿಟ್ಟು ನಾವಲ್ಲಿ. ಅದು ನಮಗೆ ಮಧ್ಯಾಹ್ನ 2:30 ಗೊತ್ತಾಯ್ತು ನನಗೆ. ಮತ್ತೆ ಅವರು ಅಂತ ಹೆಸರು ಹೇಳಿಲ್ಲ, ಯಾರೋ ಬಂದು ಭೇಟಿ ಮಾಡ್ತಾರೆ ಅಂತ ಅಂದ್ರು. ಫೋನ್ ಬಂತು ನಂಗೆ, ಇಂಥ ಜಾಕಿರಿ ನಿಯರೆಸ್ಟ್ ಸಿಟಿಲಿ ಎಲ್ಲಾರು ಇರಿ ಅಂತ ಅಂದ್ರು. ಆಮೇಲೆ 7:30 ಫೋನ್ ಮಾಡಿ ಇಂಥ ಹೋಟ್ಲಿಗೆ ಇಂಥ ಜಾಕ್ ಹೋಗಿ ಅಂತ ಫೋನ್ ಬಂತು. ಹೋಟ್ಲಿಗೆ ಹೋದೆ. 8:00 ಆ ರೂಮಿಗೆ ಕೂಸಿದ್ರು. 8:38 ಮಾತುಕತೆ ಆಯ್ತು. 33 ಒಳಗೆ ಹೋದ, 38 ಮುಗಿಸ್ಕೊ ಬರಪ್ಪ ಅಂತ ಅಲ್ಲಿ. ಅವರೇ ಪ್ಲಾನ್ ಮಾಡಿದ ಇದು ಪ್ರೆಸ್ ಕಾನ್ಫರೆನ್ಸ್? ಗೊತ್ತಿಲ್ಲ ಯಾರು ಮಾಡಿ. ನನ್ಗೆ ಭಗವಂತನ ಹೇಳ್ಬೇಕು ಅಂತ ಅಂದ್ರೆ, ಆ ಪ್ರೆಸ್ ಮೀಟ್ ಪ್ರೆಸ್ ಕಾನ್ಫರೆನ್ಸ್ ಯಾರು ಕರೆದ್ರು, ಯಾರು ವಿಕೆಟ್ ಅಂತಲೇ ಗೊತ್ತಿಲ್ಲ ನನಗೆ. ಅದು ನಿನ್ನೆದು ಯಾರಂತಲೇ ಗೊತ್ತಿಲ್ಲ ನಂಗೆ ಇನ್ನು. ನನಗೆ ಡೆಲ್ಲಿಯಿಂದ ಫೋನ್ ಬಂತು ನಂಗೆ, ಇಲ್ಲಿ ದಿಲ್ಲೇನೆ ಫೋನ್ ಮಾಡಿದ್ದು ನಮ್ಮ ಪಾರ್ಟಿಯಲ್ಲೇ. ಡೆಲ್ಲಿಯಿಂದ ಫೋನ್ ಬಂತು ನಂಗೆ, ಇಲ್ಲಿ ದಿಲ್ಲೇನೆ ಫೋನ್ ಮಾಡಿದ್ದು ನಮ್ಮ ಪಾರ್ಟಿಯಲ್ಲೇ. ನಮ್ಮ ಪಾರ್ಟಿಗೆ ಯಾರು ಕಟ್ಟಾರೆ ಅಂತ ಗೊತ್ತಿಲ್ಲ. ಹಂಗಂದ್ರೆ ಇದು ಸಿಬಿಐ ಕೊಡ್ಲಿಕ್ಕೆ ಪ್ಲಾನ್ ಅವರಿಂದ ಸರ್? 100% ಕೊಡ್ತಾರ ಸರ್. ಸರ್ ಟೆಲಿಕಾಸ್ಟ್ ನನ್ನ ಪ್ರಕಾರ ಇನ್ನೊಂದು 8-10 ದಿವಸದಲ್ಲಿ ಡಿ ಕೆ ಶಿವಕುಮಾರ್ ಅರೆಸ್ಟ್ ಮಾಡ್ತಾರೆ ಸರ್. ಹಂಗಂದ್ರೆ ಇದು ಸಿಬಿಐ ಕೊಡ್ಲಿಕ್ಕೆ ಪ್ಲಾನ್ ಅವರಿಂದ ಸರ್? 100% ಕೊಡ್ತಾರ ಸರ್. ಸರ್ ಟೆಲಿಕಾಸ್ಟ್ ನನ್ನ ಪ್ರಕಾರ ಇನ್ನೊಂದು 8-10 ದಿವಸದಲ್ಲಿ ಡಿ ಕೆ ಶಿವಕುಮಾರ್ ಅರೆಸ್ಟ್ ಮಾಡ್ತಾರೆ ಸರ್. ಹೌದಾ? ನೋಡಿ ಸರ್, 100% ಅರೆಸ್ಟ್ ಮಾಡ್ತಾರೆ. ಏನಕ್ಕೆ? ಏನೋ ಒಟ್ಟಿನ ಅವ್ರ ಇದು ಬಲವಾದ ಡೀಟೇಲ್ಸ್ ಐತೆ ಸರ್ ಅವ್ರ ಇದ್ರಲ್ಲೇ. ಯಾವ ಕೇಸ ಗೊತ್ತಿಲ್ಲ, ಒಟ್ಟಲ್ಲಿ ಏನೋ ಇದೆ. ಅವ್ರ ಮಾತಿನ ಶೈಲಿ ಹೆಂಗಿದೆ ನನ್ನ ಪ್ರಕಾರ ಮಾಡ್ತಾರೆ, ಬಿಡಲ್ಲ. ಹೌದಾ? ಮಾಡಿದ್ರೆ ಎಲೆಕ್ಷನ್ ಇದಾಗಲ್ವಾ, ಒಂಥರ ಬೇಕಂತಲೇ ಮಾಡ್ತಾರೆ ಅಂತ ಅಲ್ಲ. ಎಲೆಕ್ಷನ್ ಮುಗಿದ್ಮೇಲೆ ಮಾಡ್ತಾರೆ, ಎಲೆಕ್ಷನ್ ಅಂತ ಮಾಡಲ್ಲ. ಏನೋ ಒಟ್ಟಲ್ಲಿ ದೊಡ್ಡ ಮೆಟೀರಿಯಲ್ ಸಿಗಾಕೈತೆ ಸರ್ ಅವ್ರದ್ದು. ಏನೇನ್ ಮಾಡ್ಸಿರೋ ಸ್ಕ್ಯಾಮ್ ಏನೇನೋ ಮಾಡ್ಕೊಂಡವ್ರಲ್ಲಿ ನಾವು ಆ ಮಟ್ಟಕ್ಕೆ ಮಾರೋ ಶಕ್ತಿ ನಮ್ಗೆ ಇದೆಯಾ? ನಮ್ಗೆ ಅದೇ ದೊಡ್ಡವ್ರ ವಿಷಯ, ನಮ್ಗೇನಕ್ಕೆ. ನಾವು ಮಾತಾಡಿ ನಾವ್ಯಾಕೆ ಅದನ್ನ ಮತ್ತೆ ನಮ್ಗೆ ತಲೆ ಮೇಲೆ ಹಾಕಬೇಕು ಸರ್ ಅಲ್ಲಿ. ಜೂನ್ 4 ನಂತರ ಇರ್ಬೋದು. ಎಲೆಕ್ಷನ್ ಮೊದ್ಲು ಹಾಕಲ್ಲ ಇದೆಲ್ಲ. ಇಲ್ಲಿದೇನು ಸ್ಟೇಟ್ ಅಂತ ಇಲ್ಲ ಸರ್. ಸರ್ ಸತ್ಯ ಹೇಳ್ತಿ, ಇವತ್ತು ಸ್ಟೇಟ್ ಅಂತ ಮಾತಾಡ್ತಿಲ್ಲ ಸರ್ ಅವರು. ಅದೇ ಹೇಳಿದ್ನ ವಿಜಯ್ ನನ್ನ ಫೋನ್ ಎತ್ತಿಲ್ಲ. ಹೌದಾ? ನನ್ ಇವತ್ತು ವಿಜಯದಲ್ಲಿ ಅಶೋಕಲ್ಲಿ ಯಾರು ಮಾತಾಡಿಲ್ಲ ಸರ್. ಮೇಲ್ಗಡೆಯಿಂದನೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಯಾರು ಟಚ್ ತಗೊಳ್ಳಿಲ್ಲ ಇವರಲ್ಲಿ. ಹಾಗಾದ್ರೆ ಇದು ಕಂಪ್ಲೀಟ್ಲಿ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಸಿಬಿಐ ಕೊಡ್ಲಿಕ್ಕೆ ಪ್ಲಾನ್ ಇದು? ಏನೋ ಗೊತ್ತಿಲ್ಲ ಸರ್. ಏನೋ ಒಟ್ಟಲ್ಲಿ ಇರ್ಬೋದು, ಇಲ್ಲ ಅಂತ ಹೇಳಕ್ಕಿಲ್ಲ. ಒಟ್ಟು ಏನ್ ತಿರು ಕಾಣ್ತಾರೆ ಇದು. ಒಟ್ಟಲ್ಲಿ ಬಹಳ ಘಟಾಂಘಟಿಗಳು. 1 ಲಕ್ಷ ಪೆನ್ ಡ್ರೈವ್ ಪ್ರಿಂಟ್ ಹುಡುಗಾಟ ಸರ್ ಇದು. 1 ಲಕ್ಷ ಪೆನ್ ಡ್ರೈವ್ ಆಗಿದೆ? 1 ಲಕ್ಷ ಪೆನ್ ಡ್ರೈವ್ ಆಗಿದೆ ಅಂತೆ. ಪ್ರತಿ ಹೋಬಳಿಯಲ್ಲಿ 10,000-12,000 ಪೆನ್ ಡ್ರೈವ್ ಹಚ್ಚಿವ್ರಂತ ಇವರು. ಓ ಮೈ ಗಾಡ್. ಸಕಲೇಶ್ಪುರ ಒಂದೇ ಒಂದು ಪ್ಲೇಸ್ ಅಲ್ಲಿ 2,600 ಪೆನ್ ಡ್ರೈವ್ ಸಿಕ್ಕಿವಂತೆ. ಅಲ್ಲ, ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಇದು ಪ್ರೀತಮ್ ಗೌಡ ಮಾಡಿಸಿದ್ದಾನೆ ಅಂತ ಹೇಳ್ತಾರೆ ಸರ್. ಅವ್ನು ಎಲೆಕ್ಷನ್ ಹೋಯ್ತಾನೆ ಸರ್ ಪಾಪ ಅವನು. ಹೌದಾ ಸರ್? ಆಮೇಲೆ ಅವನು ಒಂದು ಸ್ಟ್ರಾಟಜಿ ಇರುತ್ತೆ ಸರ್. ಅವನು ತರ ಮಾತಾಡ್ತಾನೆ, ಬಾಯಿ ಬಂದು ಮಾತಾಡ್ತಾನೆ. ಇಂಥ ಲೋಫಲ್ ಕೆಲಸ, ಪಕ್ಷದ ವಿರುದ್ಧ ಕೆಲಸ ಮಾಡಕ್ಲ ಸರ್ ಅವನು. ಬಟ್ ಈಗ HDK ಬಗ್ಗೆ ಕೆಲವ್ರು ಹೇಳ್ತಾರಲ್ಲ, ಈ ರೇವಣ್ಣನ ಬಗ್ಗೆ ಆಗ್ತಾ ಇರ್ಲಿಲ್ಲ ಅವನಿಗೆ, ಅವನು ಇದ್ರಲ್ಲಿದ್ದಾನೆ ಅಂತ. ಸರ್ ನೀವು ಗಮ್ಮ ಬರ್ ನಂಬೇಡಿ ನಿಮ್ಮ ಮಾತನ್ನ. ದೇವೇಗೌಡ ಕುಟುಂಬದಲ್ಲಿ ಕುಮಾರಸ್ವಾಮಿ ಕಂಡ್ರೆ ರೇವಣ್ಣ ಆಗಲ್ಲ, ರೇವಣ್ಣ ಕಂಡ್ರೆ ಕುಮಾರಸ್ವಾಮಿ ಆಗಲ್ಲ ಅಂತ ನೀವ್ ಏನಾದ್ರು ಊಹೆ ಮಾಡಿದ್ರೆ ನಿಮ್ಮಂತ ನಮ್ಮಂತ ಮೂರ್ಖರು ಯಾರು ಇಲ್ಲ. ದೇವೇಗೌಡ ಕುಟುಂಬದಲ್ಲಿ ಕುಮಾರಸ್ವಾಮಿ ಕಂಡ್ರೆ ರೇವಣ್ಣ ಆಗಲ್ಲ, ರೇವಣ್ಣ ಕಂಡ್ರೆ ಕುಮಾರಸ್ವಾಮಿ ಆಗಲ್ಲ ಅಂತ ನೀವ್ ಏನಾದ್ರು ಊಹೆ ಮಾಡಿದ್ರೆ ನಿಮ್ಮಂತ ನಮ್ಮಂತ ಮೂರ್ಖರು ಯಾರು ಇಲ್ಲ. ನಾನು ಆಯ್ತು, ನಾನು ಟಿವಿಲಿ ಹೇಳಿದ್ನಲ್ಲ ಸರ್, ನಿಮ್ದು 8 ತಿಂಗಳಿಂದ ಹೇಳಿದ್ನಲ್ಲ ಈ ತರ ಇದಾರೆ ಅಂತ ಹೇಳಿದ್ನಲ್ಲ. ಅಥವಾ ಯಾರೋ ನನ್ಗೆ ಫೋನ್ ಮಾಡಿ ಕೇಳ್ಬೇಕು. ನೀವು ಇಲ್ಲೇ ಹೇಳಿದ್ರಲ್ಲ, ಹಾಸನದಲ್ಲಿ ಹಾಕಿ LED ಹಾಕಿ ತೋರಿಸ್ತೀನಿ ಅಂತ, ಆಗ್ಲೂ ಮಾತಾಡಿಲ್ವ ಯಾರು ನಿಮ್ಮ ಹತ್ರ? ಯಾರು ಮಾತಾಡಿಲ್ಲ. ನಾನು ಸ್ಟೇ ವೇಕೆಟ್ ಮಾಡ್ಸ್ಕೊಂಬ ಹೆಣ್ಮಕ್ಳು ಅನುಮತಿ ಕೊಟ್ರೆ ಆ ಹೆಣ್ಮಕ್ಳು ಪರ್ಮಿಷನ್ ಕೊಟ್ಟು ಇಲ್ಲಿ ತೋರ್ತೀನಿ, ನನ್ನ ಮಕ್ಳು ರಾಸಲ್ಲಿ ಏನಂತ ಹೇಳಿದ್ನಲ್ಲ, ಆಗ್ಲೂ ಕೂಡ ಯಾರು ಮಾತಾಡಿಲ್ಲ ಸರ್. ನನ್ನನ್ನ ಅವರೆಲ್ಲ ಒಂಥರ ಬಹಳ ಚೀಪ್ ಆಗಿ ಕಂಡಿದ್ರು ಅವರು. ಅದರ ಪರಿಸ್ಥಿತಿ ಇವತ್ತು ಈ ರೇಂಜ್ ಬಂತು ಇವತ್ತು. ನಿಮ್ ಮಾಧ್ಯಮ ಮುಖಾಂತರ ಹೊರಗೆ ಬಂತಾರೆ. ಇಲ್ಲಿ ನಿಮ್ ಮಾಧ್ಯಮ ಬಿಡುಗಡೆ ಮಾಡೋದಿದ್ರೆ ಯಾವ ಮಾಧ್ಯಮದವ್ರು ಟಚ್ ಮಾಡ್ತಿದ್ದಿಲ್ಲ ಆ ವಿಚಾರಗಳಿಗೆ. ನಾನ್ ನೋಡ್ರಿ, ನಾನು ಪಾಲಿಟಿಕ್ಸ್ ಮಾಡಿಲ್ಲ. ನಾನು ಪಾಲಿಟಿಕ್ಸ್ ಮಾಡೋದಿದ್ರೆ ಅದನ್ನ 5 ದಿನ ಮುಂಚೆನೆ ಆಗ್ತಾ ಇದೆ ಅಲ್ವಾ?
ಒಂದಿನ ಮುಂಚೆ. ಸತ್ಯ ಸತ್ಯ. So, Correct. ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಹೌದು, ನಾನು ಮುಂಚೆನೆ ಹಾಕ್ಬಿಟ್ಟಿದ್ರೆ ಪಾಲಿಟಿಕ್ಸ್ ಡ್ಯಾಮೇಜ್ ಆಗ್ತಾ ಇರ್ಲಿಲ್ಲ. 5 ದಿನ ಮುಂಚೆನೆ ಆಗ್ತಾ ಇದ್ರೆ. ನನ್ನ ರಿವೆಂಜ್ ಏನೇನೋ ಇತ್ತು ಬಿಡಿ, ನಂಗೆ ನೋವಿತ್ತಲ್ಲಿ. ಆ ನೋವಿಗೆ ಅವತ್ತು ರೇವಣ್ಣ ಅರೆಸ್ಟ್ ಆದ ದಿವಸ ನಾನು ನಿದ್ದೆ ಮಾಡಿದೆ. ಅವತ್ತು ನನ್ನ ಜೀವನದ ಎಷ್ಟೋ ವರ್ಷಗಳಾಯ್ತು ಆ ತರ ನಿದ್ದೆ ಮಾಡಿ. 8 ಗಂಟೆಗಳ ನಿದ್ದೆ ಕಣ್ಣೆ ಬಿಟ್ಟಿದ್ರೆ ಆ ತರ ಮಲಗಿದ್ದೆ ನಾನಲ್ಲಿ. ಇಷ್ಟೆಲ್ಲಾ ಹೋರಾಟ ಮಾಡಿದ್ರು ಕೂಡ ನಾವಲ್ಲಿ ಒಂದು ಸತ್ಯಕ್ಕೆ ಜಯ ಸಿಗ್ತಲ್ಲ ಅಂತೇಳಿ ನಾವು ಖುಷಿಯಾಗಿದ್ದೆ ನಾವಲ್ಲಿ. ನಾನೀಗ ಪ್ರಮುಖ ಅಂಶಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ಡಿ ಕೆ ಶಿವಕುಮಾರ್ 8ರಿಂದ 10 ದಿನದಲ್ಲಿ ಅರೆಸ್ಟು, ಅದ್ರ ಬಗ್ಗೆ ಒಂದೇನೋ ಸುಳಿವು ಸಿಕ್ಕಿದೆ. ದೊಡ್ಡವ್ರ ಹೆಸರನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ರಾಜ್ಯದ ನಾಯಕರು ಫೋನ್ ಎತ್ತಿಲ್ಲ ಅಂತ ಹೇಳಿದರು. ಭಾಳ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಸರ್. ಪ್ಲಸ್ ರೇವಣ್ಣ ಅವ್ರ ಕುಟುಂಬದ ಬಗ್ಗೆನೂ ಕೂಡ ಇವರು ಇದರಲ್ಲಿ ಮಾತನಾಡಿದ್ದಾರೆ. ಅವರಿಬ್ಬರು ವೈರಿಗಳು ಅನ್ಕೊಂಡ್ರೆ ನಮ್ಮಂತ ನಿಮ್ಮಂತ ಮೂರ್ಖರಿಲ್ಲ ಅಂತ ಹೇಳಿದ್ದಾರೆ ದೇವರಾಜೇಗೌಡರು. ಈಗ ನಿಮಗೆ ನಗು ಬರ್ತಾ ಇದೆನಾ, ಅಳು ಬರ್ತಾ ಇದೆನಾ, ಪಶ್ಚಾತ್ತಾಪ ಆಗ್ತಾ ಇದೆನಾ, ಅಸಹ್ಯ ಅನಿಸ್ತಾ ಇದೆನಾ, ಅಥವಾ ಕುಮಾರಸ್ವಾಮಿಯವರ ಸ್ಟೇಟ್ಮೆಂಟ್ಗಳ ಬಗ್ಗೆ, ಅವರ ನಡೆನುಡಿಗಳ ಬಗ್ಗೆ, ಅವರ ಆ್ಯಕ್ಟ್ಗಳ ಬಗ್ಗೆ ಒಂಥರ ಅಸಹ್ಯ ಹುಟ್ಟಿಸ್ತಾ ಇದೆನಾ? ನಿಜ ಸರ್. ಕುಮಾರಸ್ವಾಮಿಯವರು ರಾಜ್ಯದ ಜನತೆಗಳು ಏನಾದರೂ ಫೂಲ್ಸ್ ಅಂತ ಅಂದ್ಕೊಂಡಿದ್ರೆ, ದಿಸ್ ಈಸ್ ಸ್ಟ್ರೈಟ್ ಅವೇ ಸ್ಲ್ಯಾಪ್ ಫ್ರಮ್ ದೇವರಾಜೇಗೌಡ ಟು ಸುಮಾರಣ್ಣನಿಗೆ. ಪವರ್ ಟಿವಿಯಿಂದಲ್ಲ. ಅವ್ರು ಹೇಳ್ತಾರೆ, ಮೊನ್ನೆ ಪಕ್ಕ ನಿಂತ್ಕೊಂಡು ನನ್ನ ಮಗ ಇವನು, ಕ್ಷಮಿಸ್ಬಿಡಿ, ನಾನು ಇವನನ್ನು ತಿರ್ತೀನಿ. 7 ತಿಂಗಳ ಮುಂಚೆನೇ ಪೆನ್ ಡ್ರೈವ್ ಗೊತ್ತು ಕುಮಾರಣ್ಣನಿಗೆ, ನಮ್ಮ ಹತ್ರನೇ ಹೇಳಿದ್ದಾರೆ ಅವರು. ಯಾವಾಗ ಪೆನ್ ಡ್ರೈವ್ ರಿಲೀಸ್ ಆಯಿತೋ ಅವನ DNA ಬೇರೆ. ನಾನು ನನ್ನ ಕುಟುಂಬ ದೇವೇಗೌಡರು ಮತ್ತೆ ನಾನು ಮಾತ್ರ ನಮ್ಮ ಕುಟುಂಬ ಅಂದರೆ ಇವನು ಯಾವನು ಅಂತ ಕೇಳಿದ್ದಾರೆ ಅವರು. ಆದರೆ ಇದೇ ದೇವರಾಜೇಗೌಡರು ಎಲ್ಲ ಸತ್ಯ ಅಂತೇಳಿ ನಿನ್ನೆ ರಾಜ್ಯಪಾಲರ ಹತ್ರ ಹೋಗಿದ್ದು. ದೇವರಾಜೇಗೌಡರು ಕರೆಕ್ಟಾಗಿ ಹೇಳಿದ್ದಾರೆ, ಕುಮಾರಣ್ಣನ ಮತ್ತು ರೇವಣ್ಣನ ರಿಲೇಷನ್ಶಿಪ್. ಯಾರನ್ನಾದ್ರೂ ಈ ಲೋಕದಲ್ಲಿ ನಂಬಿ ಕುಮಾರಣ್ಣನ ನಂಬೇಡಿ ಅಂತ ಹೇಳಿದಾರೆ ಅವರು. ಏನಾದರೂ ಅವರನ್ನು ನಂಬಿದ್ರೆ ನೀವು, ನಿಮ್ಮಂಥ ನಮ್ಮಂಥ ಮೂರ್ಖರು ಈ ಲೋಕದಲ್ಲಿ ಯಾರು ಇಲ್ಲ ಅಂತ ಹೇಳಿದ್ದಾರೆ. ನಾನು ಹೇಳಿರೋದಲ್ಲ, ನನ್ನ ಟ್ರೈನಿಂಗ್ ಅಲ್ಲ, ಖಾಸಗಿ ವಾಹಿನಿಯ ಮುಖ್ಯಸ್ಥರು ಕೂತ್ಕೊಂಡು ಟ್ರೈನ್ ಮಾಡಿ ಕೇಳಿರೋದಲ್ಲ, ಕುಮಾರಣ್ಣನ ಪರಮಾಪ್ತರು ಹೇಳಿರೋದು. ಇದನ್ನು ಟ್ರೈನ್ ಮಾಡಿರೋದು ಕುಮಾರಣ್ಣನೇ, ನಾನಲ್ಲ. ಅಲ್ಲ ರೀ, ಅವರು ಸುಮಾರೇ ಆಗಿದ್ದಾರೆ. ಈಗ ಅವರ ಸ್ಟೇಟ್ಮೆಂಟ್ಗಳು ಕೇಳಿ 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 ಜನಗಳಿಗೆ ಹಿಟ್ ಆ್ಯಂಡ್ ರನ್ನು ಅದು ಇದು ಎಲ್ಲ ಆಯಿತು. ಈಗ ಅದು ಕುಮಾರಣ್ಣ ಹೋಗಿ ಸುಮಾರಣ್ಣನೇ ಆಗಿದೆ. ಕರೆಕ್ಟ್. ಈಗ ನೋಡಿ, ಯಾರು ಹೇಳ್ತಾ ಇರೋದು? ನಾವು ಟ್ರೈನ್ ಮಾಡಿರೋದ ಇಲ್ಲ. ಅವರು ಯೋಗ್ಯತೆಯ ಬಗ್ಗೆ ಮಾತಾಡಿದ್ಯಾರ? ನಾನಾ ಮಾತಾಡಿದ್ದು? ದೇವೇಗೌಡರ ಮನೆಯ ಯೋಗ್ಯತೆ ಬಗ್ಗೆ ನಾನೇನಾದರೂ ಮಾತಾಡಿದ್ದೀನಾ? ಇಲ್ಲ. ಅವ್ರದ್ದೇ ಪರಮಾಪ್ತ, ಅವ್ರದ್ದೇ ಅಣ್ಣನ ಪರಮದ್ವೇಷಿ. ಅವ್ರು ಹೇಳ್ತಾರೆ, ಇವತ್ತು ಸರ್ ಭಾರಿ ದಿನದ ನಂತರ ನಾನು ನಿದ್ದೆ ಮಾಡಿರೋದು, ಖುಷಿಯಾಗಿ ನೆಮ್ಮದಿಯಾಗಿ ಶಾಂತ ರೀತಿಯಲ್ಲಿ ನಾನು ಮಲ್ಕೊಂಡೆ. ಹೌದು, ಶ್ರೀಮನ್ನಾರಾಯಣ ಮಲಗಿದಂಗೆ ಮಲಗಿದ್ದೀನಿ ಅಂತ ಹೇಳೋದು ಯಾರು? ದೇವರಾಜೇಗೌಡರು. ಯಾಕೆ? ರೇವಣ್ಣ ಅರೆಸ್ಟ್ ಆಗಿದ್ದಕ್ಕೆ. ರೇವಣ್ಣ ಇವತ್ತು ಜೈಲಲ್ಲಿದ್ದಾರೆ. ಅಂದರೆ ರೇವಣ್ಣನ ಫ್ಯಾಮಿಲಿಯ ದ್ವೇಷ ಸಾಧಿಸಲಿಕ್ಕೆ ಅವ್ರು ಹೇಳಿದ್ರಲ್ಲ, ಹಾಸನದಲ್ಲಿ ನಾನೇ ಹೇಳಿದ್ದೀನಿ, ಹೆಣ್ಣು ಮಕ್ಕಳು ಇಂಜೆಕ್ಷನ್ ವೆಕೇಟ್ ಮಾಡ್ಕೊಂಬ. ಅಲ್ಲ ರೀ, ಈ ಮೂರ್ಖ ಮುಟ್ಟಾಳ ವಿಕೃತಕಾಮಿ ದೇವರಾಜ ಮಾತಾಡ್ತಾನೆ. ಯಾರಾದರೂ ಹೆಣ್ಮಕ್ಳು ಪರ್ಮಿಷನ್ ಕೊಡ್ತಾರ್ರಿ LED ನಂದು ರೆಕಾರ್ಡ್ ಮಾಡಿದ್ದನ್ನು ಹಾಕುವಂತ? ಪರ್ಮಿಷನ್ ಕೊಟ್ಟರೆ ಹಾಕ್ತೀನಿ ಅಂತ ಹೇಳಿದಾನಂತೆ. ಈಗ ಇವನಿಗೆ ಹೆಂಗೆ ಗೊತ್ತ್ರಿ ಸೀಲ್ಡ್ ಮಾಡಿದ ಕವರ್ ಒಳಗಡೆ ಹೆಣ್ಮಕ್ಳದ್ದು ಇದೆ ಅಂತ, ಏನೇನಿದೆ ಅಂತ, ಯಾರ್ಯಾರ್ದಿದೆ ಅಂತ? ನಾನು ಹೆಣ್ಮಕ್ಳು ಪರ್ಮಿಷನ್ ಕೊಟ್ಟರೆ ಇವನು ಹೇಳಲಿಲ್ಲ. ಇನ್ನೊಂದು ನೋಡಿ, ಕಳ್ಳರು ಸಿಕ್ಕಾಕೊಳ್ಳೋದು ಹಿಂಗೆ. ಅವನಿಗೆ ಎಷ್ಟು ಪ್ರಿಂಟ್ ಆಗಿದೆ ಪೆನ್ ಡ್ರೈವು, ಎಲ್ಲೆಲ್ಲೆಷ್ಟು ಹಂಚವ್ರೆ, ಅವನ ಹತ್ರ ನಂಬರ್ಸ್ ಇದೆ. 1 ಲಕ್ಷ ಪೆನ್ ಡ್ರೈವ್ ನಾವು ಮಾಡಿದ್ದೀವಿ, ಅದರಲ್ಲಿ ಹೋಬಳಿಗೆ 10-12 ಸಾವಿರ ಹಂಚಿದ್ದೀವಿ. ಸಕಲೇಶ್ಪುರ ಒಂದೇ ಕಡೆಗೆ 2600 ನಂಬರ್ ಹೋಗಿದೆ. ಕರೆಕ್ಟ್ ನಂಬರ್ ಹೇಳ್ತಾನ್ರಿ. ಮತ್ತೆ ಅದಕ್ಕೆ ಒಂದು ಅಂತೆ ಅಂತ ಸೇರಿಸೋದು, ಬೇರೆ ಎಲ್ಲ ಸರಿ, ಅದಕ್ಕೆ ಒಂದು ಅಂತೆ. ಅವನು ಹೇಳಿದಲ್ಲ 1 ಲಕ್ಷ ಆಗಿದೆ ಅಂತಲೂ ಗೊತ್ತು, ಹೋಬಳಿಗೆ 10-12 ಸಾವಿರ ಹಂಚಿದ್ದಾರೆ ಅಂತಲೂ ಗೊತ್ತು, ಸಕಲೇಶ್ಪುರಕ್ಕೆ 2600 ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತಲೂ ಗೊತ್ತು. ಒಂದೇ ಕಡೆಗೆ ಹಿ ಈಸ್ ಹ್ಯಾವಿಂಗ್ ನಂಬರ್ಸ್. ಆ್ಯಂಡ್ ಅವನು ಹೇಳ್ತಾನೆ, ನನ್ನನ್ನು ಎದುರಾಕೊಂಡಿದ್ದಾರೆ, ನಾನು ಪರಮದ್ವೇಷಿ, ನಾನು ಮೊದಲೇ ಹೇಳಿದ್ದೀನಿ. ಅಂದರೆ ಅವರನ್ನು ಮುಗಿಸ್ಬೇಕಂತ ಇವನೇ ಮಾಡಿರ್ಬೋದಲ್ಲ. ಇವನು ಪರಮಾಪ್ತ ಯಾರದು? ಕುಮಾರಣ್ಣಂದು. ನಮ್ದ? ನಾನು ಸೈನ್ ಹಾಕಿದ್ದ? ಇದು 20 ಸೈನು, ಇದು ನನ್ನ ಟ್ರೈನಿಂಗ್ ಸಿಗ್ನೇಚರ್ಸಾ? ಇಲ್ಲಿದೆಲ್ಲ
ಇದು ನನ್ನ ಟ್ರೈನಿಂಗ್ ಸಿಗ್ನೇಚರ್ಸಾ? ಅಲ್ಲ, ಇದರಲ್ಲಿ ಈ ಸಿಗ್ನೇಚರ್ ಹಾಕಿದ್ರಲ್ಲಿ ಯಾರಾದ್ರೂ ನಂಗೆ ಪರಿಚಯ ಇದ್ದಾರಾ? ಇಲ್ಲಲ್ಲ. ಕುಮಾರಣ್ಣನ ಹಾಕ್ಸಿದಲ್ವಾ? ದೇವರಾಜೇಗೌಡ ಹೇಳಿದ್ದು ಸತ್ಯ, ಅವನು ಕೊಡುವ ಪೆನ್ ಡ್ರೈವ್ಗಳು ಸತ್ಯ, ಅವನು ಕೊಡುವ ವಾಯ್ಸ್ ರೆಕಾರ್ಡ್ಗಳು ಸತ್ಯ, ಅವನು ಮಾತಾಡುವುದೆಲ್ಲ ಸತ್ಯ, ಅವನು ಹೇಳಿರುವುದೆಲ್ಲ ಸತ್ಯ. ಕರೆಕ್ಟ್. ಈಗ ಅವನೇ ಹೇಳಿರೋದು, ಇದು ನಾನಲ್ಲಿ ಹೇಳಿರೋದು. ನಾನು ಕ್ವಶನ್ ಹಾಕಿರೋದಷ್ಟೇ, ಶಾಂತ ರೀತಿಯಲ್ಲಿ. ಎಲ್ಲೂ ಟ್ರೈನಿಂಗ್ ಕೊಟ್ಟಿಲ್ಲ ನಾನು ಅವನಿಗೆ. ಸರಿ, ಈಗ ಕುಮಾರಣ್ಣನ ಹೇಳ್ತಾರೆ. ಇನ್ನೊಂದು ಹಂತಕ್ಕೆ ಬರುವ. ನಾನು ಸುಮ್ಮನೆ ಕೇಳ್ತೀನಿ ಅವನಿಗೆ, ಪ್ರೀತಮ್ ಗೌಡ್ರದ ಹೆಸರು ಇದೆಯಲ್ಲ, ಎಲ್ಲರೂ ಹೇಳ್ತಾರೆ ಕೆಲವು ಕಡೆ. ಪ್ರೀತಮ್ ಗೌಡ್ರದ ಹೆಸರು ಇತ್ತು, ಡಿ ಕೆ ಶಿವಕುಮಾರ್ ಅವ್ರದ್ದು ಹೆಸರಿತ್ತು. ನಮಗೆ ಫೀಲ್ಡಲ್ಲಿ ಬರುವ ಹೆಸರುಗಳನ್ನೆಲ್ಲ ನಾವು ಕ್ವಶನ್ ಮಾಡ್ತೀವಿ. ಯಾಕಂದರೆ ಪ್ರೀತಮ್ ಗೌಡ್ರಿಗೂ ಪ್ರಜ್ವಲ್ಗೂ ಆಗಲ್ಲ ಇತ್ತು, ಅವರು ಬರಲ್ಲ ಅಂತ ಇತ್ತು. ಲಾಸ್ಟಿಗೆ ಹೈಕಮಾಂಡ್ ಏನೇನೋ ಸರ್ಕಸ್ ಮಾಡಿ ಮೈಸೂರಲ್ಲಿ ಮೀಟ್ ಮಾಡಿಸಿದ್ರಂತ ಇತ್ತು. ಆಗ ಅವ್ರು ಹೇಳ್ತಾರೆ, ಅವನು ಲುಚ್ಚ ಥರ ಮಾತಾಡ್ತಾನೆ, ಬಟ್ ಪಾರ್ಟಿ ವಿರೋಧಿ ಚಟುವಟಿಕೆ ಮಾಡಲ್ಲ ಅಂತ ಅನಿಸುತ್ತೆ. ಒಳ್ಳೇದು ಮಾತಾಡ್ತಾರೆ, ಎರಡು ಮಾತಾಡ್ತಾರೆ. ಅವ್ರು ಲುಚ್ಚ ಥರ ಮಾತಾಡೋದು ಒಂದೇ, ಬಟ್ ಇವನು ಸಂಭಾವ್ಯತ ರೀತಿಯಲ್ಲಿ ಮಾತಾಡ್ತಾನೆ. ಪ್ರೀತಮ್ ಗೌಡರು ಲುಚ್ಚದ ಥರ ಮಾತಾಡ್ತಾನೆ. ಅದರ ನಂತರ ನೆಕ್ಸ್ಟ್ ಏನು, ಅವನು ಪಾರ್ಟಿ ವಿರೋಧಿ ಮಾಡಿಲ್ಲ ಅಂತ ನಾನು ಅನಿಸುತ್ತೆ. ಹಂಗೆಲ್ಲ ಮಾಡಲ್ಲ ಅವನು ಅಂತ. ಲೋಫರ್ ಕೆಲಸ ಹೌದು, ಲೋಫರ್ ಕೆಲಸ ಮಾಡಲ್ಲ ಅಂತ. ಕರೆಕ್ಟ್, ಐ ಅಗ್ರಿ. ಇಸ್ ವೆರಿ ಗುಡ್ ಸ್ಟೇಟ್ಮೆಂಟ್, ರೈಟ್ ಸ್ಟೇಟ್ಮೆಂಟ್. ತನ್ನ ಪಾರ್ಟಿಯ ಲೀಡರ್ ಬಗ್ಗೆ ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ವಶನ್ ಕೇಳೋದು ನಾನು ಸುಮಾರಣ್ಣನ ಬಗ್ಗೆ. ಅಲ್ಲಿನೂ ಕೇಳಿದ್ದೀನಿ, ಕಾರ್ತಿಕ್ಗೂ ಕೇಳಿದ್ದೀನಿ, ಇಲ್ಲಿನೂ ಕೇಳಿದ್ದೀನಿ. ಏಯ್ ಸರ್, ನೀವು ಹೋಗಿ ಈ ಸುಮಾರಣ್ಣ ನಂಬ್ತಿರಲ್ಲ ನೀವು. ಅಂದರೆ ಕಾರ್ತಿಕ್ಕಿಗೆ ಗೊತ್ತಿರಬೇಕು, ಸಾರಿ, ಇದರ ಹಿಂದೆ ಯಾರಿದ್ದಾರೆ ಅಂತ ದೇವರಾಜ್ ಗೌಡರಿಗೆ ಗೊತ್ತಿರಬೇಕು. ಅದಕ್ಕೆ ಅವರು ಆ ಸ್ಟೇಟ್ಮೆಂಟ್ ಮಾಡಿರಬೇಕು. ಇಲ್ಲಾಂದ್ರೆ ಅವ್ರು ಹೇಳ್ಬೇಕಾದ್ರೆ, ಇಲ್ಲ ಸರ್, ಸುಮಾರಣ್ಣ ದೇವರಂತ ಮನುಷ್ಯರು, ಅವ್ರು ಯಾಕೆ ಮಾಡ್ತಾರೆ ಸರ್, ಅಣ್ಣಂದೇ ತಗೊಂಡೋಗಿ ಮಾಡ್ತಾರೆ ಸರ್ ಅವರು. ಸರ್ ನೀವು ನಂಬಬೇಕು, ಅವರನ್ನು ನಂಬೇಡಿ ಸರ್. ನೀವು ಏನೋ ನೀವು ಮುಟ್ಟಾಳ್ರೋ, ಅಯೋಗ್ಯರು ನಾವೆಲ್ಲ, ಅದನ್ನು ನಂಬಿದ್ರಿ. ಕರೆಕ್ಟ್. ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ. ನೌ ಐ ಆಮ್ ಕಮಿಂಗ್ ಟು ಎ ಸೀರಿಯಸ್ ಇಶ್ಯೂ. ಹೈಕಮಾಂಡ್. ಓಕೆ, ಅವ್ರು ಹೇಳ್ತಾರೆ ಒಂದು ಕಡೆ, ನಾನು ರಾಜಕಾರಣವನ್ನು ಇದರಲ್ಲಿ ಮಾಡಿಲ್ಲ, ಇದು BJP ಅಲ್ಲ, ಇದು ನನ್ನ ಪರ್ಸನಲ್ ಫೈಟು ಅಂತ ಹೇಳ್ತಾರೆ. ಅದರ ಎಂಡಿಗೆ ಬರ್ತಾ ಹೇಳ್ತಾರೆ, ಐ ಆಮ್ ಅಂಡರ್ ಕಂಟ್ರೋಲ್ ಆಫ್ ಹೈಕಮಾಂಡ್. ನಾನು ಸ್ಟೇಟ್ ಲೀಡರ್ಸ್, ವಿಜಯೇಂದ್ರ ನನ್ನ ಹತ್ರ ಮಾತಾಡಲ್ಲ, ಅಶೋಕ್ ಐ ಡೋಂಟ್ ಕೇರ್. ಕರೆಕ್ಟ್. ಐ ಆಮ್ ಡೈರೆಕ್ಟ್ಲಿ ಅಂಡರ್ ಕಂಟ್ರೋಲ್ ಆಫ್ ಹೈಕಮಾಂಡ್. ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ಅವರು, ದೊಡ್ಡವರು. ಹೈಕಮಾಂಡಲ್ಲಿ ದೊಡ್ಡವರು ಯಾರು? ನಾನು ಸುಮ್ಮನೆ ಕೇಳ್ತೀನಿ ಅವರಿಗೆ. ಅಮಿತ್ ಶಾನ, ಮೋದಿಜಿಯವರೇ? ಮೋದಿಜಿಯವರಿಗೆ ದೊಡ್ಡವರು ಹೇಳ್ತಾರೆ ಸರ್, ಅವರು ಬೇರೆ. ದೊಡ್ಡವರಂದರೆ ಯಾರು? ಅಮಿತ್ ಶಾನ. ಹೌದು, ಅಮಿತ್ ಶಾಜಿ. ಏನಾಯಿತು? ಮೊನ್ನೆ ವಿಸಿಟ್ಗೆ ಬಂದರು ತಾಜ್ ವೆಸ್ಟ್ ಎಂಡ್ಗೆ. ನನ್ನನ್ನು ಒಬ್ಬನನ್ನೇ ಬೆಂಗಳೂರಲ್ಲಿ, ಇಡೀ ಬೆಂಗಳೂರಲ್ಲಿ ಯಾವ ಪಾರ್ಟಿ ಲೀಡರ್ಸ್ ಯಾರನ್ನೂ ಅವರು ಮೀಟ್ ಮಾಡಿಲ್ಲ. ನನ್ನನ್ನು ಒಬ್ಬರನ್ನೇ ಕರೆಸ್ಕೊಂಡ್ರು. ನನಗೆ 2:15 ಇನ್ಸ್ಟ್ರಕ್ಷನ್ ಬಂತು, ಅಲ್ಲೇ ಅಕ್ಕಪಕ್ಕ ಎಲ್ಲಿಯಾದರೂ ಇರಿ, ಯಾರೋ ನಿಮ್ಮನ್ನು ಮೀಟ್ ಮಾಡ್ತಾರೆ ಅಂತ. ಯಾರೋ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ 8 ಗಂಟೆಗೆ ತಾಜ್ ವೆಸ್ಟ್ ಎಂಡ್ಗೆ ಬರಲಿಕ್ಕೆ ಹೇಳಲಿಕ್ಕಾಯಿತು. 8:33ಕ್ಕೆ ನನ್ನನ್ನು ರೂಮ್ ಒಳಗಡೆ ಬಿಡಲಾಯಿತು. 8:38ಕ್ಕೆ ನಾನು ಹೊರಗಡೆ ಬಂದೆ. ಅವರು ಏನೇನು ಮಾತಾಡಿದರು. ಐ ಆಮ್ ಅಂಡರ್ ಕಂಟ್ರೋಲ್ ಆಫ್ ಡೈರೆಕ್ಟ್ ಹೈಕಮಾಂಡ್. ಅದು ಬಿಟ್ಟು ಇನ್ನೊಂದು ಕೇಳ್ತಾರೆ ಅವರು. ತಾನು ಮಾಡಿದ ಪ್ರೆಸ್ ಕಾನ್ಫರೆನ್ಸ್ ನನಗೆ ಗೊತ್ತೇ ಇರಲಿಲ್ಲ. ಯಾರು ಪ್ರೆಸ್ ಕಾನ್ಫರೆನ್ಸ್ ಬುಕ್ ಮಾಡಿದ್ರು, ಯಾಕೆ ಬುಕ್ ಮಾಡಿದ್ರು, ಐ ಡೋಂಟ್ ನೋ. ನನಗೆ ಇನ್ಸ್ಟ್ರಕ್ಷನ್ ಕೊಡಲಾಯಿತು, ಪ್ರೆಸ್ ಕಾನ್ಫರೆನ್ಸಲ್ಲಿ ನೀವು ಕೂತ್ಕೊಂಡು ಮಾತಾಡಬೇಕು. ಅದು ಎಲ್ಲಿಂದ ಬಂತು? ಡೆಲ್ಲಿಯಿಂದ ಬಂತು ಫೋನ್. ನಾನು ಹೇಳಿರೋದಲ್ಲ. ಐ ಆಮ್ ಜಸ್ಟ್ ಎ ಲಿಸನರ್ ದೇರ್. ಇಟ್ ಈಸ್ ನಾಟ್ ಟ್ರೈನಿಂಗ್ ಆಲ್ಸೋ. ಡೆಲ್ಲಿಯಿಂದ ಫೋನ್ ಬಂತು, ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ. ಅದರ ದುಡ್ಡು ಯಾರು ಕಟ್ಟಿದ್ದಾರೆ ಪ್ರೆಸ್ ಕ್ಲಬ್ಗೆ, ಅದೂ ನನಗೆ ಗೊತ್ತಿಲ್ಲ. ಐ ಆಮ್ ಅಂಡರ್ ಕಂಟ್ರೋಲ್ ಆಫ್ ಸ್ಟ್ರೈಟ್ ಅವೇ ಹೈಕಮಾಂಡ್. ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. 8-10 ದಿನದಲ್ಲಿ DK ಅವರನ್ನು 100% ಅರೆಸ್ಟ್ ಮಾಡಲಾಗುತ್ತೆ. ಏನಕ್ಕೆ? ಅವರದ್ದು ಕೈಯಲ್ಲಿ ಯಾವುದೋ ಒಂದು ದೊಡ್ಡ ಡಾಕ್ಯುಮೆಂಟ್ ಸಿಕ್ಕಿಬಿಟ್ಟಿದೆ. ಯಾವುದು? ಅವರ ಹೇಳುವ ಮಾತಲ್ಲಿ, ಮುಖಚರ್ಯೆಯಲ್ಲಿ ನನಗೆ ಹಂಗೆ ಅನಿಸ್ತಾ ಇತ್ತು. ಯಾರ್ದು? ಹೈಕಮಾಂಡ್, ದೊಡ್ಡವರದು. ನಾನು ಹೇಳಿರೋದಲ್ಲ. ಐ ಡೋಂಟ್ ನೋ ವೆದರ್ ಹೀ ಈಸ್ ಹ್ಯಾವಿಂಗ್ ಎ ಕನೆಕ್ಷನ್ ಆಲ್ಸೋ ನನಗೆ ಗೊತ್ತಿಲ್ಲ. ವೆದರ್ ಅವರು ಮೀಟ್ ಮಾಡಿದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ.
ವೆದರ್ ಇದು ಸತ್ಯನಾ ಅಂತಲೂ ನನಗೆ ಗೊತ್ತಿಲ್ಲ. ವೆದರ್ ಇಟ್ ಈಸ್ ಎ ಬಿಲ್ಡಪ್, ನಾನು ಅಷ್ಟು ದೊಡ್ಡವರೊಟ್ಟಿಗೆ ನಿಂತ್ಕೊಳ್ಳುವಷ್ಟು ದೊಡ್ಡವನಾಗಿದ್ದೀನಿ ಅಂತಲೂ ಗೊತ್ತಿಲ್ಲ. ಇವರ ಪೊಸಿಷನ್ ಬಿ ಜೆ ಪಿಯಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಇವನ ಪೆನ್ ಡ್ರೈವ್ಗಳನ್ನು ನಂಬಿಕೊಂಡು, ಇವನ ಪರ್ಸನಲ್ ಫೈಟ್ಗಳನ್ನು ನಂಬಿಕೊಂಡು, ಕರೆಕ್ಟ್, ಇವನು ಕೊಡುವ ಆಡಿಯೋ ರೆಕಾರ್ಡ್ಗಳನ್ನು ನಂಬಿಕೊಂಡು, ಈ ವಿಕೃತ ಕಾಮಿದ್ದು ಸೇಮ್ ಆಡಿಯೋ ವಿಡಿಯೋ ಇದೆ, ಇವನನ್ನು ನಂಬಿಕೊಂಡು ಸಪೋಸ್ ದೊಡ್ಡವರು ಇವನನ್ನು ಮೀಟ್ ಮಾಡಿದ್ದಾರೆ ಅಂತ ಅಂದರೆ, ಸುಮಾರಣ್ಣ ನಂತರ ಈಗ ಲೆಟರ್ ಬರೆದವರಲ್ಲ ಹಂಗೆ, ಇದಕ್ಕಿಂತ ದೊಡ್ಡ ಅಘೋರ ಪರಿಸ್ಥಿತಿ ಬಿ ಜೆ ಪಿಗೆ ಯಾವುದಿಲ್ಲ. ದೆರ್ ಶುಡ್ ಬಿ ಇಂಟೆಲಿಜೆನ್ಸ್ ವರ್ಕ್. ನಮ್ಮ ಅಧ್ಯಕ್ಷರು, ನಮ್ಮ ರಾಷ್ಟ್ರದ ಹೋಮ್ ಮಿನಿಸ್ಟರ್ ಯಾರಿಗೆ ಮೀಟ್ ಮಾಡಬೇಕು, ಯಾವ ಸಬ್ಜೆಕ್ಟ್ ಮೇಲೆ ಮೀಟ್ ಮಾಡಬೇಕು, ಎಂಥ ಘನತೆ ಇರುವವರನ್ನು ಮೀಟ್ ಮಾಡಬೇಕು, ಯಾವನವನನ್ನು ಮೀಟ್ ಮಾಡಿಸ್ಬೇಕು, ಹೈಕಮಾಂಡ್ ಹತ್ರ ಮಾತಾಡುವಷ್ಟು ಇವನನ್ನು ಬಿಡ್ಬೋದಾ ನಾವು? ಇವನು ಅಷ್ಟು ದೊಡ್ಡವನ? ಇವನ ಸ್ಟೇಟ್ಮೆಂಟ್ಗಳನ್ನು ನಂಬಿಕೊಂಡು ಬಿಟ್ಟು ನಾವು ರಾಷ್ಟ್ರ ವ್ಯಾಪ್ತಿಯಲ್ಲಿ ಇದನ್ನು ಹಂಚ್ಬೋದಾ, ಇದನ್ನು ಮಾತಾಡ್ಬೋದಾ, ಡಿಪೆಂಡ್ ಮಾಡ್ಕೋಬೋದಾ ಅನ್ನುವ ಮನಸ್ಥಿತಿ ಬಿ ಜೆ ಪಿಯವ್ರಿಗೆ ಇರಬೇಕಿತ್ತು. ವೆರಿ ಸಿಂಪಲ್. ಇದೇನು ಭ್ರಷ್ಟಾಚಾರ ಆಗರನಲ್ಲ. ಯಾರೋ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, 50 ಶೀಟ್ ತಂದು ತೋರಿಸ್ತಾರೆ, ಅವನು ತೋರಿಸ್ತಾ, ಈ ನಮ್ಮ ಕೆಲವನ್ನು ನಾವು ಪವರ್ ಟಿವಿಯಲ್ಲಿ ತೋರಿಸಿದ್ದೀವಿ, ಟಿ ವಿಯಲ್ಲಿ ಬಂತು ಭ್ರಷ್ಟಾಚಾರ, ಓಕೆ, ಅದು ಅವರು ತೋರಿಸಿದ್ದಾರೆ ಅಂತ ಡಿಪೆಂಡ್ ಮಾಡೋದಕ್ಕೆ. ಇದು ನೂರಾರು ಹೆಣ್ಣು ಮಕ್ಕಳ ಶೀಲ, ಮಾನ, ಪ್ರಾಣ, ಅವರ ಕುಟುಂಬ, ಅವರ ಮಕ್ಕಳು, ಅವರ ಗಂಡ, ಅವರ ಊರು, ಅವರ ರಾಜ್ಯ, ಅವರ ದೇಶದ ಮರ್ಯಾದೆ ಹೋಗಿದೆ. ಈ ಕುಮಾರಣ್ಣ ನಿಂತ್ಕೊಂಡು DVD ಯಾರು ಬಿಟ್ಟರು, ಪೆನ್ ಡ್ರೈವ್ ಯಾರು ಬಿಟ್ಟರು ಅಂತ ಹೇಳ್ತಾರೆ. ಅನ್ಲೆಸ್ ಆಸ್ಕಿಂಗ್ ಸಂತ್ರಸ್ತೆಯರ ಬಗ್ಗೆ ಒಂದು ವರ್ಡ್ ಆ ಮನುಷ್ಯ ಮಾತಾಡಲ್ಲ ಅವನ ಬಾಯಿಂದ. ಅವರು ದೊಡ್ಡವರಾಗ್ತಾ ಇದ್ರು. ಇದನ್ನು ಬಿಟ್ಟು ಅದನ್ನು ಮಾತಾಡ್ತಾ ಇದ್ರು. ಇಲ್ಲ ಅಂದರೆ ಎಲ್ಲ 9 ರಂಧ್ರಗಳನ್ನು ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ರೆ, ನವರಂಧ್ರಗಳನ್ನು ಮುಚ್ಕೊಂಡ್ಬಿಟ್ಟು ಸುಮ್ಮನೆ ನಾನು ಧ್ಯಾನದಲ್ಲಿದ್ದೀನಿ, ಮೆಡಿಟೇಷನಲ್ಲಿದ್ದೀನಿ, ಇಲ್ಲ ಕಷ್ಟ ಬಂದಾಗ ಅವರು ಮಲೇಸೆಕ್ಕಾದರೂ ಹೋಗ್ತಾ ಇದ್ರು ಕಾಲ್ಡಾಡ್ಲಿಕ್ಕೆ, ಅಲ್ಲೇ ಆದರೂ ಹೋಗಿ ಕೂತ್ಕೊಂಡ್ಬಿಟ್ಟಿದ್ರೆ, ನಾನು ಎಲೆಕ್ಷನ್ ಡ್ಯೂಟಿ ಆಯಿತು, ಸ್ವಲ್ಪ ಇದಾಗ್ಬಿಟ್ಟಿದೆ, ಮೆಡಿಕಲ್ ಟ್ರೀಟ್ಮೆಂಟ್ಗೆ ಹೋಗ್ಬಿಟ್ಟಿದ್ದೀನಿ ಅಂತ ಕೂತ್ಕೊಂಡ್ಬಿಟ್ಟಿದ್ರು, ಇಷ್ಟು ಮಾನ ಮರ್ಯಾದೆ ಹೋಗ್ತಾ ಇರಲಿಲ್ಲ. ಜನಗಳು ಇಷ್ಟು ಭರವಸೆ ಕಳ್ಸ್ಕೊಂಡ್ರೆ ನಾವೊಂದು ಬಾವಿ ಲೀಡರ್ ಅಂತ ಅನ್ಸ್ಕೊಂಡ್ಬಿಟ್ಟಿದ್ವಿ ಅವರನ್ನು, ಫ್ಯೂಚರ್ ಲೀಡರು. ಅವ್ರ ಹತ್ರ ಹೆಮ್ಮೆ ಇತ್ತು. ಕುಮಾರಣ್ಣನಿಗೆ ಒಂದು ಚಿಕ್ಕ ಆರೋಗ್ಯ ಪ್ರಾಬ್ಲಮ್ ಆದರೆ ಎಲ್ಲರೂ ಪ್ರೇಯರ್ ಮಾಡ್ತಾಯಿದ್ರು, ನಮ್ಮ ಅಣ್ಣ ಚೆನ್ನಾಗಿ ಬರಲಿ ಅಂತ. ಕುಮಾರಣ್ಣನ ಬಗ್ಗೆ ಯಾರೋ ಒಂದು MLA ಮಾತಾಡಿದರು, ಹಾರ್ಟ್ ಆಪರೇಷನ್ ಬಗ್ಗೆ, ಡ್ರಾಮಾ ಅಂತ. ನಾವೆಲ್ಲ ಖಂಡಿಸಿದ್ವಿ. ನೋ, ಯು ಕಾಂಟ್ ಟಾಕ್ ಪರ್ಸನಲ್ ಥಿಂಗ್ಸ್ ಲೈಕ್ ದ್ಯಾಟ್. ಪರ್ಸನಲ್ ವಿಷಯಗಳನ್ನು ರಾಜಕೀಯಕ್ಕೆ ಎಳೆ ತರಬೇಡಿ, ಆರೋಗ್ಯವನ್ನು ಎಳೆ ತರಬೇಡಿ ಅಂತ ನಾವೇ ಖಂಡಿಸಿದ್ವಿ. ಫಸ್ಟ್ ನೀವು ಟಿವಿದ್ದು ರೀಟೆಲಿಕಾಸ್ಟ್ ತೆಗೆದು ನೋಡಿ. ಶ್ರೀರಂಗಪಟ್ಟಣ MLA ಸಂಬಡಿ ಬೆಳಗ್ಗೆ ಮಾತಾಡಿದಾಗ ಅದನ್ನು ಫಸ್ಟ್ ಖಂಡಿಸಿದವರು ನಾವು. ಆಗ ಕುಮಾರಣ್ಣ ಹೇಳಿಲ್ಲ, ಇದು ಯಾವುದು ಖಾಸಗಿ ವಾಹಿನಿಯ ಅಲ್ಲಿ ಟ್ರೈನಿಂಗ್ ಕೊಟ್ಟು ನನ್ನ ಖಂಡಿಸಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ ಅವರು. ಯಾಕಂದರೆ ಅವರಿಗೆ ಫೇವರ್ ಆಗಿತ್ತಲ್ಲ ಅದು. ಇದು ಅವರ ಮನೆ ಹುಡುಗಿಯರಲ್ಲ, ಅವರ ಮನೆ ಹುಡುಗನನ್ನು ಬಚಾವ್ ಮಾಡಬೇಕಷ್ಟೇ. ನಾವು ಐ ಆಮ್ ಆಸ್ಕಿಂಗ್, ಈಸ್ ಇಟ್ ದೇವರಾಜೇಗೌಡ ಇಸ್ ಸೀರಿಯಸ್? ನಾವು ಇವನ ಮಾತುಗಳನ್ನು ಸೀರಿಯಸ್ ತಗೊಂಡ್ರೆ ಇದನ್ನು ಸೀರಿಯಸ್ ತಗೊಬೇಕಾಗುತ್ತೆ. ಅದು ಸತ್ಯ ಆದರೆ ಇದೂ ಸತ್ಯ ಆಗಬೇಕಾಗತ್ತೆ. ಅದು ಹೆಂಗೆ? ಅವನು ಅಲ್ಲಿ ದೇವರು, ಇಲ್ಲಿ ಖಳನಾಯಕ ಆಗ್ಬಿಡೋದು? ಹೌ ಕ್ಯಾನ್ ಯು ಟ್ರೀಟ್? ನಿನ್ನೆ DK ಶಿವಕುಮಾರ್ ಆಯಿತು, ಶಿವರಾಮೇಗೌಡ ಆಯಿತು, ಇವತ್ತು BJPಯ ಪರಮೋಚ್ಚ ನಾಯಕ ಅಂತ ಅನಿಸ್ಕೊಂಡ ನಮ್ಮ ದೇಶದ ಗೌರವಾನ್ವಿತ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಜಿ ಅವರ ಬಗ್ಗೆ ಆಯಿತು. ನಾವು ನಿನ್ನೆ ಏನೋ ಹಾಕಿದ್ವಿ, ರಾಕೇಶ್ ಶೆಟ್ಟಿ ಬಗ್ಗೆ ಆಯಿತು. ಸೆಕ್ಸ್ ವಿಡಿಯೋ ಪ್ರೊಡಕ್ಷನ್ ಮಾಡಿದ್ದಾರೆ ಪವರ್ ಟಿವಿಯಲ್ಲಿ ಅಂತ. ಪ್ರೊಡಕ್ಷನ್ ನಾವು ಬಿಟ್ಟಿದ್ದೆಲ್ಲ, ಬಟ್ಟೆ ತೆಗೆದು ವಿಡಿಯೋ ಕಾಲ್ ಮಾಡಿ ಪ್ರೊಡಕ್ಷನ್ ಮಾಡ್ಕೊಂಡಿದ್ದು ಅವನು. ಅಯೋಗ್ಯ ನನ್ನ ಮಗ, ವಿಕೃತ ಕಾಮಿ. ಇವತ್ತೇನೋ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ ಅಂತ ಹೇಳಿದೆ, ನಾನೇ ಹೋಗ್ತಾ ಇದ್ದೆ ಆ ಪ್ರೆಸ್ ಕಾನ್ಫರೆನ್ಸ್ಗೆ. ಕ್ಯಾನ್ಸಲ್ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಇಲ್ಲ, ನಾನೇ ಫೋನ್ ಮಾಡಿದೆ ಬೆಳಿಗ್ಗೆ ಒಂದು 50 ಸಲ, ನಿನ್ನ ಪ್ರೆಸ್ ಕಾನ್ಫರೆನ್ಸ್ ಎಲ್ಲಿದೆಪ್ಪ ಮಹಾರಾಜ, ನಾನೊಮ್ಮೆ ಬರಬೇಕು ನಿನ್ನ ಪ್ರೆಸ್ ಕಾನ್ಫರೆನ್ಸ್ಗೆ. 50 ಫೋನ್ ಮಾಡಿದ್ದೀನಿ ಬೆಳಿಗ್ಗೆಯಿಂದ, ಗೊತ್ತಿಲ್ಲ. ವಾಟ್ ಈಸ್ BJP's ಆನ್ಸರ್ ಫಾರ್ ದಿಸ್? ನನಗೆ ಗೊತ್ತಿಲ್ಲ ಅವನು BJPಯಲ್ಲಿ ಏನಾಗಿದ್ದಾನೆ ಅಂತ.
ಐ ಡೋಂಟ್ ನೋ ವಾಟ್ ಈಸ್ ಇನ್ ಬಿ ಜೆ ಪಿ. ಆ್ಯಂಡ್ ಇವನನ್ನು ನಂಬಿಕೊಂಡು ರಾಜ್ಯದ ನಾಯಕರು ಮಾತಾಡ್ತಾ ಇದ್ದಾರೆ. ಇಂಥ ಅಯೋಗ್ಯನನ್ನು ನಂಬಿಕೊಂಡು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವನೇ ಹೇಳ್ತಾನೆ, ನಾನು ಪರಮ ವೈರಿ ರೇವಣ್ಣನ ಕುಟುಂಬದ. ರೇವಣ್ಣ ಒಳಗಡೆ ಎಲ್ಲರೂ ಹೇಳ್ತಾರೆ, ರೇವಣ್ಣನ ಬಗ್ಗೆ ನಮಗೆ ಪಶ್ಚಾತ್ತಾಪ ಇದೆ, ಅವರ ಬಗ್ಗೆ ರಾಂಗ್ ಕೇಸ್ ಮಾಡಿ ಒಳಗಡೆ ಹಾಕಿದ್ದಾರೆ, ಅವರು ಕಿಡ್ನ್ಯಾಪ್ ಮಾಡೇ ಇಲ್ಲ, ಅವರ ಹೆಸರಲ್ಲಿ ಯಾರು ರೇಪ್ ಕೇಸು ಆಗಿಲ್ಲ. ಕರೆಕ್ಟಾ? ನಾವು ಅದನ್ನು ಕ್ವಶನ್ ಮಾರ್ಕಲ್ಲಿ ಹಾಕ್ತಾ ಇದ್ದೀವಿ. ಬಟ್ ಈ ಅಯೋಗ್ಯ ಹೇಳ್ತಾ ಇದ್ದಾನೆ, ರೇವಣ್ಣ ಒಳಗಡೆ ಹೋಗಿದ್ದು ನನಗೆ ಭಾರಿ ಸಂತೃಪ್ತಿ ಆಯಿತು, ನಾನು ನಿದ್ದೆ ಮಾಡಿದೆ, ಹೌದು ಹಾಸಿಗೆಯಲ್ಲಿ ನಿದ್ರಾವಸ್ಥೆಯಲ್ಲಿ ಪೌಡಿಸಿ ಬಿಟ್ಟಿದ್ದೆ ಅಂತ ಹೇಳ್ತಾನೆ. ಒಳ್ಳೆ ನಿದ್ದೆ, 8 ಗಂಟೆವರೆಗೆ ಎದ್ದೇ ಇಲ್ಲ ನಾನು. ಹೌದು, ಶಯನಗ್ರಸ್ತನಾಗಿದ್ದಾನೆ ಇವನು. 8 ಗಂಟೆವರೆಗೆ ಆರಾಮಲ್ಲಿ ನಿದ್ದೆ ಮಾಡಿದ್ದಾನೆ. ಮತ್ತೆ ಆ ರಾತ್ರಿಯಲ್ಲಿ ಎಷ್ಟು ವಿಡಿಯೋ ಕಾಲ್ ಮಾಡಿದ್ದಾನೆ, ಎಷ್ಟು ಜನರಿಗೆ ಬಿಚ್ಚಿ ತೋರಿಸಿದ್ದಾನೆ ನಮ್ಗೆ ಗೊತ್ತಿಲ್ಲ, ಎಷ್ಟು ಸ್ಕ್ರೀನ್ಶಾಟ್ ಇದೆ ನಮ್ಗೆ ಗೊತ್ತಿಲ್ಲ. ಬಟ್ ಅವನು ಹೇಳ್ತಾನೆ, ನಾನು ಶಯನಗ್ರಸ್ತನಾಗಿದ್ದೇನೆ. ಕುಮಾರಸ್ವಾಮಿ ಅವರಿಗೆ ಹೇಳಿದಾನ ಇಲ್ಲ ಗೊತ್ತಿಲ್ಲ ಇದನ್ನು. ಅಣ್ಣ, ನಾನು ಇವತ್ತು ಖುಷಿಯಲ್ಲಿ ಮಲಗ್ತಾ ಇದ್ದೀನಿ, ನಿಮ್ಮ ಅಣ್ಣ ಒಳಗಡೆ ಹೋಗಿದ್ದಾರೆ, ನಾಳೆ ಇದನ್ನು ರಾಜ್ಯಪಾಲರಿಗೆ ಬರೀರಿ. ನಾನು ಹೇಳಿದ್ದಲ್ಲ, ಇಟ್ ಈಸ್ ನಾಟ್ ಮೈ ಟ್ರೈನಿಂಗ್, ಇಟ್ ಈಸ್ ನಾಟ್ ಮೈ ಟ್ರೈನಿಂಗ್, ಇಟ್ ಲುಕ್ಸ್ ಲೈಕ್ ಕುಮಾರಸ್ವಾಮಿ ಟ್ರೈನಿಂಗ್. ಅವ್ನು ನಂಬರ್ ಹೇಳ್ತಾನೆ ರೀ, 1,10,000 ಹಂಚಿದ್ದಾರೆ, 2,600. ನಿಮ್ಗೇನು ಅನಿಸುತ್ತೆ? ಬೇರೆಯವರು ಹಂಚಿದ ನಂಬರ್ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ರೀ? ಈಗ ನಾನು ಒಂದು ಪೆಂಡ್ರೈವ್ ಮಾಡಿ ಹಂಚ್ತೀನಿ ಅಂತ ಇಟ್ಕೊಳ್ಳಿ, ಒಂದು 10-20 ಮಾಡಿ ಹಂಚಿತೀನಿ, ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ರೀ? ಸಾವಿರಾರು ಅನ್ಬೋದು, ಸಾವಿರಾರು ಅನ್ಬೋದು, ನೂರಾರು ಅನ್ಬೋದು. ನಿಮ್ಗೆ ಹೆಂಗ್ರಿ ಗೊತ್ತು? ಯಾವ ಇವನ್ನ ಹಿಡ್ಕೊಂಡು ತದಕಿದ್ರೆ ಉಂಟಲ್ಲ, ಏರೋಪ್ಲೇನ್ ಹಚ್ಚಿದ್ರೆ ಹೇಳ್ಬೋದು ಅವ್ನು ಎಲ್ಲೆಲ್ಲಿ ಕೊಟ್ಟಿದ್ದೀನಿ, ಯಾರ್ಯಾರು ಕೊಟ್ಟವನು. 2,000 ಅದಕ್ಕೆ ದುಡ್ಡು ಹೇಳ್ತಾನೆ ಅವನು. 30 ಲಕ್ಷ ಖರ್ಚಾಗುತ್ತೆ, 300 ರೂಪಾಯಿ ಅಂತ ಹೇಳಿದ್ರು. 30 ಲಕ್ಷ ಏನು ಬ್ರದರ್ ಅಂತ ಹೇಳ್ತಾರೆ. ಬ್ರದರ್ ನೀನು ಹೇಳ್ಬೇಕು ಬ್ರದರ್, ಈಗ ನನಗೆ ನಂಬರ್ ಎಲ್ಲಿಂದ ಸಿಕ್ತು ಬ್ರದರ್? ಸೀಲ್ಡ್ ಕವರಲ್ಲಿ ಇದ್ದಿದ್ದು ಹೆಂಗೆ ಗೊತ್ತಾಯ್ತು ಬ್ರದರ್ ಅದರ ಒಳಗಡೆ ಏನಿದೆ ಅಂತ? ಅದಲ್ಲ ಇದು ಅಂತಾರೆ ಮತ್ತೆ. ಅದಲ್ಲ ಇದು, ಅದೇ ಬೇರೆ ಇದೇ ಬೇರೆ, ಇದೇ ಬೇರೆ ಅದೇ ಬೇರೆ. ಪುನಃ ಹೇಳ್ತಾರೆ, ನಿನ್ನೊಂದು ಹೀರೋಯಿನ್ದು ಬಂದಿದೆ, ಅದು ಮೈಕಟ್ಟೆ ಬೇರೆ ಇದೆ ಬ್ರದರ್, ಮ್ಯಾಚ್ ಆಗ್ತಾ ಇಲ್ಲ ಅಲ್ವಾ? ಕುಮಾರಸ್ವಾಮಿಯವರು ನಿನ್ನೆ ರಾಜ್ಯಪಾಲರಿಗೆ ಕೊಟ್ಟ ಲೆಟರ್. ಐ ಆಮ್ ವೆರಿ ಸರ್ಪ್ರೈಸ್ಡ್. ಒಂದು ಮಾಜಿ ಮುಖ್ಯಮಂತ್ರಿ ಇಂತಹ ಒಂದು ಸೀರಿಯಸ್ ಇಶ್ಯೂ ಅಲ್ಲಿ ಅಟ್ಲೀಸ್ಟ್ ನನಗೆ ಗೊತ್ತಾಗುತ್ತೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ತನ್ನದೇ ಅವರು ಫ್ಯಾಮಿಲಿ ಅಲ್ಲ ಅಂದರೂ ಫ್ಯಾಮಿಲಿ ರೀ, ರಕ್ತ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ಅದು ಫೀಲಿಂಗ್ ಬಂದೇ ಬರುತ್ತೆ. ನಾಳೆ ನಮ್ಮ ಮನೆಯವರು ಯಾರಾದರೂ ಸತ್ತರೆ ನಮಗೂ ಸೂತಕ ಇದೆ, ನಾನು ಅಲ್ಲ ಅಂತ ಹೇಳಿದ್ರು ನನಗೆ ಸೂತಕ ಬರುತ್ತೆ. ಅದು ಒಳ್ಳೇದಾದರೂ ಕೆಟ್ಟದಾದರೂ ಅದು ಇಂಡೈರೆಕ್ಟ್ಲಿ ಇಟ್ ಕಮ್ಸ್. ಆ ಫೀಲಿಂಗ್ ಇದ್ದೇ ಇರುತ್ತೆ ಒಳಗಡೆ, ಹಾರ್ಟಲ್ಲಿ ಇದ್ದೇ ಇರುತ್ತೆ. ಹೌದು, ಅವರು ಡಿಪೆಂಡ್ ಮಾಡಲಿಕ್ಕೆ ಆಗದಿದ್ರು ಅಂಥ ಪರಿಸ್ಥಿತಿ ಇಲ್ಲ ಅಂದರು 9 ರಂಧ್ರಗಳನ್ನು ಮುಚ್ಕೊಂಡು ಕೂತ್ಕೊಬೋದಲ್ಲ. ನಮ್ಗೆ ಹೇಳ್ತಾರೆ, ಎಲ್ಲ ಮುಚ್ಕೊಂಡು ಕೂತ್ಕೋ ಅಂತ ಹೇಳ್ತಾರಲ್ಲ ಬೆಂಗಳೂರಲ್ಲಿ, ಹಂಗೆ ಆದ್ರೂ ಕೂತ್ಕೊಂಡಾದ್ರೂ ಬೋದಲ್ವಾ? ಯಾಕೆ ಮೇಲೆ ನೋಡಿ ಉಗಿತೀರಿ? ಮೈ ಹಂಬಲ್ ರಿಕ್ವೆಸ್ಟ್, ಯಾರನ್ನು ನಂಬ್ಕೊಂಡು ಮಾಡ್ತಾ ಇದ್ದೀರಿ? ಈಸ್ ದಿಸ್ ನಾಟ್ ಟೆಕ್ನಿಕಲ್ ಎವಿಡೆನ್ಸಸ್ ಆಫ್ ಎ ಕೊಲಾಬ್ರೇಷನ್? ಇದರಲ್ಲಿ ಕುಮಾರಸ್ವಾಮಿ ಅವರ ಮೈತ್ರಿ ಕಾಣ್ತಾ ಇಲ್ಲ? ಈಸ್ ದಿಸ್ ಲುಕ್ಸ್ ಲೈಕ್ ಟ್ರೈನಿಂಗ್ ಟು ದೇವರಾಜ್ ಗೌಡ? ಇಲ್ಲ. ಡಿಬೇಟಿಗೆ ಅವರಿಗೆ ಟೈಮ್ ಕೊಡಬೇಕಂತೆ. ಬನ್ನಿ ಸರ್, ಲೆಟ್ ಅಸ್ ಡಿಬೇಟ್. ಹೌಸ್ ಯುವರ್ ಟ್ರೈನಿಂಗ್, ಹೌಸ್ ಮೈ ಟ್ರೈನಿಂಗ್? ನೀವೇ ಬರೆದ ಲೆಟರು, ನಿಮ್ಮ ಮುಖಕ್ಕೆ ಇಟ್ಟಿದ್ದೀನಿ. BJP ಇಸ್ ಆನ್ಸರೇಬಲ್ ಟುಡೇ. ಅವ್ರು ಹೇಳ್ತಾನೆ, CBIಗೆ ಹೋಗುತ್ತೆ ಸರ್ ಇದು ಗ್ಯಾರಂಟಿ. ಆ್ಯಂಡ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತಾನೆ, CBIಗೆ ಗ್ಯಾರಂಟಿ, ಇದನ್ನು CBIಗೆ ಕೊಡ್ತೀನಿ. ಆ್ಯಂಡ್ ಈ ಸೇಸ್ ದಿಸ್ ಮೀಟಿಂಗ್ ಈಸ್ ದ ಪ್ರೊಸೀಜರ್ ಆಫ್ ನೆಕ್ಸ್ಟ್ CBIಗೆ ಕೊಡೋದು. ಇನ್ನು ಭಾಳಷ್ಟಿದೆ. ನಾನು ಸ್ಟೇಟ್ ಗೌರ್ಮೆಂಟ್ ಸರ್ ಇಲ್ಲಿ ಕೊಡಲ್ಲ. ಇವನು ಸ್ಟೇಟ್ ಗೌರ್ಮೆಂಟ್ ಲಾ ಅಂದರೆ ಅಧಿಕಾರಿಗಳು ಅಂದರೆ ಇವನಿಗೆ ಸ್ಟೇಟ್ ಗೌರ್ಮೆಂಟ್ ಈಸ್ ಸರ್, ನಾನು ನಂಬಲ್ಲ ಸರ್. ನಾಳೆಯಿಂದ ನಾವು ಶುರು ಮಾಡಬೇಕು. ಏನಾದರೂ ನಮಗೆ ಕಂಪ್ಲೇಂಟ್ ಆದರೆ ನಮ್ಮ ಮೇಲೆ ಏನಾದರೂ ಆದರೆ, ಐ ಡೋಂಟ್ ಬಿಲೀವ್ ಸ್ಟೇಟ್ ಗೌರ್ಮೆಂಟ್, CBI ಕೊಡಿ ಅಂತ ಹೇಳ್ಬೇಕು. ಕರೆಕ್ಟಾ? ಮತ್ತೆ ಲಾಸ್ಟಿಗೆ ಹೇಳೋದು, ಐ ಡೋಂಟ್ ಬಿಲೀವ್ CBI, FBI ಕೊಡಿ. ಅಮೆರಿಕ ಇಸ್ರೇಲ್ ಕೊಟ್ಬಿಡಿ, ಸರಿ ಅಲ್ಲ? ಇಸ್ರೇಲ್ ಟೆಕ್ನಾಲಜಿ ಇಸ್ ಬೆಟರ್ ದೆನ್ ಅವರ್ ಟೆಕ್ನಾಲಜಿ, ಗಿವ್ ಇಟ್ ಟು ಹಿಮ್. ದೇವರಾಜೇಗೌಡ ಬರ್ದಲ್ಲ ಲೆಟ್ರು, ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ SIT ಇಸ್ ನಾಟ್ ಗುಡ್, ಬಯಾಸ್ಡ್, SIT ಇಸ್ ಬಯಾಸ್ಡ್. ಆಗ CBI ಕೊಡೋದು.
ಆಗ ಕಾಂಗ್ರೆಸ್ ಅವರು ಶುರು ಮಾಡ್ತಾರೆ CBI ಇಸ್ ಅಂಡರ್ ಕಂಟ್ರೋಲ್ ಆಫ್ ಮೋದಿ ಅಂಡ್ ಅಮಿತ್ ಶಾ ಬಯಸ್ಡ್ ನಾಟ್ ಏಬಲ್ ಟು ಈಗ ಥರ್ಡ್ ಪಾರ್ಟಿ ಆಗಬೇಕಲ್ಲ ಇಸ್ರೇಲ್ ಕೊಟ್ಬಿಡೋದು. ಆಗ ಶುರು ಮಾಡ್ತಾರೆ ಕಾಂಗ್ರೆಸ್ ಅವರು. ಮೋದಿ ಮತ್ತು ಇಸ್ರೇಲ್ ಅವರು ತುಂಬ ಕ್ಲೋಸ್ ಇದ್ದಾರೆ. ಇಸ್ರೇಲಿಗೆ ಪ್ರೈಮ್ ಮಿನಿಸ್ಟರ್ ಲೈಕ್ಸ್ ಮೋದಿ ವೆರಿ ವೆಲ್. ಒಂದು ಕೆಲಸ ಮಾಡಿ, ಮೋದಿಯವರನ್ನು ಲೈಕ್ ಮಾಡಲ್ಲ, ಪಾಕಿಸ್ತಾನದವರು ಯಾರೋ ಇನ್ನೊಂದು ಕಂಟ್ರಿ ಚೈನಾದವರು ಅವ್ರಿಗೆ ಕೊಡುವ. ಕರೆಕ್ಟ್. ದಿಸ್ ಇಸ್ ದ ಪ್ರೊಸೀಜರ್. ಯಾರಿಗೂ ಸಂತ್ರಸ್ತೆಯರ ಗತಿ ಏನಾಗಿದೆ, ಸಂತ್ರಸ್ತೆಯರು ಹೆಂಗಿದ್ದಾರೆ, ಸಂತ್ರಸ್ತೆಯರಿಗೆ ಹೆಂಗೆ ಧೈರ್ಯ ತುಂಬಬೇಕು, ಅವರಿಗೆ ಜೀವಾಪಾಯ ಇದೇನಾ, ಅವರನ್ನು ಹೆಂಗೆ ಬದುಕಿಸೋದು, ಅವರ ಮಾನ ಪ್ರಾಣ ಹೆಂಗೆ ಉಳಿಸೋದು, ಅವ್ರಿಗೆ ಹೆಂಗೆ ನ್ಯಾಯ ಕೊಡಿಸೋದು. ನೋ ಡಿಸ್ಕಷನ್ ಆಫ್ ದ್ಯಾಟ್. ದೇ ಡೋಂಟ್ ವಾಂಟ್, ದೇ ವಾಂಟ್ ಟು ಡಿರೈಲ್. ಇದನ್ನು ತಗೊಂಡೋಗಿ ಎಲ್ಲೋ ಒಂದು ಕೊಚ್ಚೆಯಲ್ಲಿ ಹಾಕ್ಬಿಡ್ಬೇಕು. ಕುಮಾರಸ್ವಾಮಿ ಅವರು ಹೇಳ್ತಾರೆ SIT ಇಂದ ಏನಾಗಲ್ಲ, ಏನಾಗಿದೆ ಲೆಕ್ಕ ನೋಡ್ರಿ ನೀವು. ಮೀಡಿಯಾ ಕೇಳ್ತಾರೆ ಅವರು. ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು, ಜನತಾದಳದ ಅಧ್ಯಕ್ಷರು, ದೇವೇಗೌಡರ ಪುತ್ರರು. ಅವರಿನ್ನು ದೇವೇಗೌಡರು ನನ್ನ ಅಪ್ಪ ಅಂತ ಅಲ್ಲ ಅಂತ ಹೇಳಿಲ್ಲ, ನಾವು ಅದನ್ನು ಹೇಳ್ಬೋದು. ಕರೆಕ್ಟ್. ದ್ಯಾಟ್ ರೈಟ್ಸ್ ಈಸ್ ಗಿವನ್ ಅಸ್. ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಪುತ್ರರು ಅವರು, ಸುಪುತ್ರರವರು. ಅವ್ರು ಹೆಂಗಿರಬೇಕು, ಅವರು ಕೊಡುವ ಸ್ಟೇಟ್ಮೆಂಟ್ ಹೆಂಗಿರಬೇಕು. SIT ನೋಡ್ರಿ, ಯಾವುದಾದ್ರೂ ಒಂದಾದರೂ ಬಂದಿದಾ SITಯಲ್ಲಿ, ಯಾವುದಾದ್ರೂ ಯಾರಿಗಾದರೂ ಶಿಕ್ಷೆ ಆಗಿದಾ? ಅವರು ಹೇಳ್ತಾರೆ. ರೇಪಿಸ್ಟ್ ಅವರ ತಂದೆ ರೇವಣ್ಣ ಅವ್ರೇನು ಹೇಳ್ತಾರೆ, ಇಂಥ SITಗಳನ್ನು ದೇವೇಗೌಡರ ಕುಟುಂಬ ಎಷ್ಟು ನೋಡಿದೆ, ಇದೇ ನಮಗೆ ಕ್ಯಾರ, ವಾಟ್ ವೆದರ್ ವಿ ಆರ್ ಬಾದರ್ಡ್. ಅಧಿಕಾರಿಗಳ ಪರಿಸ್ಥಿತಿ ಹೆಂಗಿರ್ಬೋದು ಹೇಳಿ. ಅವರನ್ನು ಹೋಗಿ ಕ್ವಶನ್ ಮಾಡಿದರೆ, ನಾನು ಸೈನ್ ಹಾಕಲ್ಲ, ನಾನು ಅದು ನನಗೆ ಗೊತ್ತಿಲ್ಲ, ನಮ್ಮ ಮೀಡಿಯಾದಲ್ಲಿ ನೋಡಿದ್ದು, ನಾನು ಅದು ಮಾಡಲ್ಲ. ಇವ್ರಿಗೆ ಏರೋಪ್ಲೇನ್ ಹತ್ತಿಸ್ಲಿಕ್ಕೂ ಆಗಲ್ಲ, ದೊಡ್ಡವ್ರ ಮಕ್ಕಳು, ಎರಡು ಬಿಡ್ಲಿಕ್ಕೂ ಆಗಲ್ಲ, ಫೋರ್ಸ್ ಮಾಡಂಗಿಲ್ಲ, ಕೆಳಗಡೆ ಮಲಗಿಸ್ಲಿಕ್ಕೂ ಆಗಲ್ಲ, ಬೆಡ್ಡೆ ಬೇಕು, ಚಡ್ಡಿ ಬಿಚ್ಚಿ ನಿಲ್ಲಿಸ್ಲಿಕ್ಕೂ ಆಗಲ್ಲ. ಅವ್ರ ಅಧಿಕಾರಿಗಳು ಇರುತ್ತೆ ಪಾಪ, ನಾಳೆ ಇವನು ಪುನಃ ವಾಪಸ್ ಬಂದ್ಬಿಟ್ರೆ ನಮ್ಮ ಕತೆ ಗೋವಿಂದ. ಹಾಂ, ನಮ್ಮನ್ನು ನೀರು ಅನ್ನ ಇಲ್ದಿರೋ ಜಾಗಕ್ಕೆ ಹಾಕ್ಬಿಡ್ತಾರೆ ಅನ್ನೋ ಭಯ ಇರುತ್ತೆ. ಅದಕ್ಕೆ ಅವರಿಗೆ ಧೈರ್ಯ ಇರೋದು, SIT ಏನು ಕಿತ್ಕೊಳ್ಳಲ್ಲ ನಮ್ಮದು ಅಂತ. ದೇ ಕಮಾಂಡ್ ಲೈಕ್ ದ್ಯಾಟ್. ನೋ, ದಟ್ಸ್ ವಾಟ್ ದಿಸ್ ದ ಫೇಟ್ ಆಫ್ ಇಂಡಿಯನ್ ಲಾ ಟುಡೇ. ಇವತ್ತು ಬಸವಣ್ಣನವರ ಬಸವ ಜಯಂತಿ. ನಾವು ಎಲ್ಲಿ ಬಂದು ನಿಂತಿದ್ದೀವಿ ಅಂತ ಬಸವಣ್ಣ ಏನಾದರೂ ನೋಡಿಬಿಟ್ರೆ, ಯಾಕಪ್ಪ ನಾನು ಇಲ್ಲಿ ಬಂದಿದ್ದೀನಿ ಅಂತ ಅನ್ಸ್ಕೋಬೇಕು.